ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ದಿವ್ಯವಾದ, ನಿತ್ಯ ನೂತನವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರ ಧ್ಯಾನ ಶ್ಲೋಕವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ. ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಮಚಲಂ ತಮನುಸ್ಮರಾಮಃ. ಎಲ್ಲ ಉಪನಿಷತ್ತುಗಳ ಸಾರ, ಭಗವದ್ಗೀತೆಯ ಸಾರವನ್ನು 30 ಶ್ಲೋಕಗಳಲ್ಲಿ ಅತಿ ಸುಲಭವಾಗಿ ಬೋಧಿಸಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಅದು ಕೂಡ ಶ್ಲೋಕ ಏನು ದೊಡ್ಡ ದೊಡ್ಡ ಶ್ಲೋಕಗಳಿಲ್ಲ, ಕ್ಲಿಷ್ಟವಾದ ಶ್ಲೋಕಗಳಿಲ್ಲ, ಸುಲಭವಾಗಿವೆ. ನಾನಾ ತರದ ಮಾರ್ಗಗಳಿವೆ ಗುರಿಯನ್ನು ಸಾಧಿಸುವುದಕ್ಕೆ. ಗುರಿ ಮೋಕ್ಷ, ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ, ಜ್ಞಾನ ಯೋಗ, ಬೇರೆ ಬೇರೆ ದಾರಿಗಳಿವೆ. ಎಲ್ಲವೂ ಒಂದಕ್ಕೊಂದು ಜೋಡಿಕೊಂಡೇ ಇದೆ. ಏನೋ ಬೇರೆ ಬೇರೆ ಅಂತ ಹೇಳಿದ್ರೆ ಒಂದರಲ್ಲಿ ಹೋದ್ರೆ ಇನ್ನೊಂದರಲ್ಲಿ ಹೋಗಕ್ಕಾಗೋದಿಲ್ಲ ಅಂತ ಇಲ್ಲ. ಇದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ. ಈ ಶ್ಲೋಕಗಳು ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಮೊದಲನೇ ಶ್ಲೋಕದಲ್ಲಿ ರಮಣ ಮಹರ್ಷಿಯವರು ಕರ್ಮ ಫಲದಾತ ಇದ್ದಾನೆ. ಕರ್ಮವೇ ಕರ್ಮದ ಫಲವನ್ನ ನಮಗೆ ಕೊಡೋದಲ್ಲ, ಕರ್ಮ ಫಲದಾತ ಕೊಡೋನೊಬ್ಬ ಇದ್ದಾನೆ. ಅವನನ್ನ ನಾವು ಪರಮಾತ್ಮ, ಇಲ್ಲಿ ಕರ್ತು ಅಂತ ಹೇಳ್ತಾರೆ, ಪರಮಾತ್ಮ ಅಂತ ಅವನಿಗೆ ಹೆಸರನ್ನ ಇಟ್ಟಿದ್ದೇವೆ. ಕರ್ಮ ಅಂತ ಹೇಳೋದು ಜಡ ಅಂತ ಹೇಳಿದ್ರು. ಎರಡನೇ ಶ್ಲೋಕದಲ್ಲಿ ಕೃತಿ ಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಕೆಲಸ, ಕರ್ಮ, ಕಾರ್ಯ ಅಂತ ಹೇಳೋದು ಒಂದು ಮಹಾಸಾಗರ ಇದ್ದ ಹಾಗೆ. ಇದನ್ನ ಮಾಡ್ತಾ ಮಾಡ್ತಾ ನಾವು ಅನ್ಕೊಳ್ತೇವೆ ಸಾಧನೆಯಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದೇವೆ ಅಂತ ಅನ್ಕೊಳ್ತೀವಿ. ಆದರೆ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಭಗವಾನರು ಇಲ್ಲಿ. ಇದು ಪತನಕ್ಕೆ ಕಾರಣವಾಗಬಹುದು. ಪತನ ಕಾರಣಂ ಫಲಂ ಅಶಾಶ್ವತಂ ಗತಿ ನಿರೋಧಕಂ. ಹೋಗುವಂತ ವೇಗವನ್ನ ಕಡಿಮೆ ಮಾಡುವಂಥದ್ದು ಈ ಕರ್ಮ ಅಂತ ಹೇಳುವ ಮಹಾಸಾಗರ. ಹಾಗಾದ್ರೆ ಕರ್ಮ ಮಾಡಬಾರ್ದೆ, ಕೆಲಸವನ್ನ ಮಾಡೋದು ಬೇಡವೇ ಅಂತ ಹೇಳುವ ಸಂಶಯ ನಮ್ಮಲ್ಲಿ ಉಂಟಾಗತ್ತೆ ಅಂತ ಭಗವಾನರಿಗೆ ಗೊತ್ತಿದೆ. ಹಾಗಾಗಿ 3ನೇ ಶ್ಲೋಕದಲ್ಲಿ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಮಾಡು, ಎಲ್ಲ ಕೆಲಸವನ್ನ ಮಾಡು. ಹೇಗೆ ಮಾಡಬೇಕು ಅದರ ಬಗ್ಗೆ ವಿಚಾರವನ್ನ 3ನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾರೆ. ಈಶ್ವರ ಅರ್ಪಣೆ, ಈಶ್ವರನಿಗೆ ಅರ್ಪಣೆ ಅಂತ ಹೇಳುವ ಭಾವನೆಯಿಂದ ಎಲ್ಲ ಕೆಲಸವನ್ನು ಮಾಡಬೇಕು. ನಮ್ಮ ಇಚ್ಛೆಯ ಪ್ರಕಾರ ಅಲ್ಲ. ನನಗಿದು ಇಷ್ಟ ನಾನು ಮಾಡ್ತೇನೆ, ನನಗಿದು ಇಷ್ಟ ಇಲ್ಲ ನಾನು ಮಾಡೋದಿಲ್ಲ, ಈ ತರದ ನಿರ್ಧಾರ ತಗೊಳ್ಬಾರ್ದು. ಎಲ್ಲ ಕೆಲಸವನ್ನು ನಮ್ಮ ಯಾವ ಕರ್ತವ್ಯ ಅಂತ ಇದೆಯೋ ಖಂಡಿತವಾಗಿಯೂ ಅದನ್ನು ಬಿಡಲೇಬಾರ್ದು. ಆದರೆ ಯಾವುದೇ ಕೆಲಸ ಇರಲಿ, ಮಾಡ್ತಾ ಮಾಡ್ತಾ ಈಶ್ವರಾರ್ಪಣ ಬುದ್ಧಿಯಿಂದ ನಾವು ಮಾಡಬೇಕಾಗಿದೆ.
ಇದು ಒಂದು ಉತ್ತಮವಾದ ಉಪಾಯ. ಹೀಗೆ ಮಾಡಿದಾಗ ಚಿತ್ತ ಶೋಧಕ ಆಗತ್ತೆ, ಮನಸ್ಸು ಪವಿತ್ರವಾಗ್ತಾ ಹೋಗತ್ತೆ, ನಿರ್ಮಲವಾಗ್ತಾ ಹೋಗತ್ತೆ ಮನಸ್ಸು. ಹೀಗಾದಾಗ ಮುಕ್ತಿಗೆ ಸಾಧಕ, ಇದು ಮುಕ್ತಿಗೆ ದಾರಿ ಆಗತ್ತೆ. ಇಲ್ಲ ಅಂತೇಳಿ ಆದರೆ ಪತನಕ್ಕೆ ಕಾರಣ. ಮಾಡುವಂತಹ ಕೆಲಸ ಪತನಕ್ಕೂ ಕಾರಣ ಆಗ್ಬೋದು ಅಥವಾ ಮೋಕ್ಷಕ್ಕೂ ಕಾರಣ ಆಗ್ಬೋದು. ಹಾಗಾದ್ರೆ ಕೆಲಸದಲ್ಲಿ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಎಲ್ಲಿದೆ? ನಮ್ಮ ಭಾವನೆಯಲ್ಲಿದೆ. ಮಾಡುವಂತಹ ಕೆಲಸ ಯಾವ ಭಾವನೆಯಿಂದ ನಾವು ಮಾಡ್ತೇವೆಯೋ ಅದರ ಮೇಲೆ ಹೊಂದಿಕೊಂಡಿದೆ ನಮ್ಮ ಮೋಕ್ಷವೋ ಅಥವಾ ಪತನವೋ. ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಸುಮ್ಮನೆ ಕೆಲಸ ಮಾಡ್ತಾ ಮಾಡ್ತಾ ನಾನದು ಮಾಡಿದೆ ನಾನಿದು ಮಾಡಿದೆ ಅಂತ ಹೇಳಿದ್ರೆ ದೇಹ ಬುದ್ಧಿ ಇನ್ನು ಬಲವತ್ತಾಗಿ ಬೇರೂರಿ ಕೂತ್ಕೊಳ್ಳತ್ತೆ. ನಾನು ಅಂತ ಹೇಳೋದು. ಹಾಗಾಗದೆ ಅದು ಮನಸ್ಸನ್ನ ನಿರ್ಮಲವಾಗಿ ಮಾಡಬೇಕು, ಪರಿಶುದ್ಧಗೊಳಿಸಬೇಕು ಮನಸ್ಸು ಅಂತೇಳಿ ಆದ್ರೆ ಈಶ್ವರ ಅರ್ಪಣ ಬುದ್ಧಿಯಿಂದನೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ಈ 3ನೇ ಶ್ಲೋಕ ತುಂಬಾ ಮುಖ್ಯವಾದುದು ನಮ್ಮಂಥವರಿಗೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಅಪ್ಪ ಕೆಲಸ ಮುಗಿಯೋದೇ ಇಲ್ಲ ಅಂತ ಹೇಳಿ ಇರುವಂಥವರು. ಅಂಥವರಿಗೆ ಪ್ರತಿಯೊಂದು ಕೆಲಸವನ್ನು ಈಶ್ವರಾರ್ಪಣೆ ಬುದ್ಧಿಯಿಂದ ಮಾಡಿ ಫಲವನ್ನ ಸ್ವೀಕಾರ ಮಾಡಿದಾಗ, ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಿದ್ರೆ ಮಾಡುವಂತಹ ಕರ್ಮಯೋಗವಾಗಿ ಪರಿವರ್ತನೆಗೊಳ್ಳತ್ತೆ. ಕರ್ಮಯೋಗ ಆದ್ರೆ ನಮ್ಗೇನ್ ಲಾಭ ಇದೆ? ತುಂಬಾ ಲಾಭ ಇದೆ. ಒಂದು, ಮನಸ್ಸು ಪವಿತ್ರವಾಗ್ತಾ ಹೋಗತ್ತೆ. ಅದೂ ಅಲ್ಲದೆ ಅದರ ಜೊತೆ ಬರುವಂತಹ ವಾಸನೆಗಳು, ಪುಣ್ಯವೋ ಪಾಪವೋ ಯಾವುದೇ ಇರಲಿ, ಅದು ನಮ್ಮನ್ನ ಅಂಟಿಕೊಳ್ಳತ್ತೆ. ಆ ವಾಸನೆಗಳನ್ನ ನಾವು ತೆಗೆದುಕೊಂಡು ಮುಂದಿನ ಜನ್ಮಕ್ಕೂ ಹೋಗುವಂಥದ್ದು. ಅಂದ್ರೆ ಈಗ ಹೊತ್ತುಕೊಂಡು ಬಂದಿರೋದು ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರುವಂತಹ ಪುಣ್ಯವೋ ಪಾಪವೋ ಅಂತೂ ಕರ್ಮಗಳ ವಾಸನೆಯನ್ನ ನಾವು ಹೊತ್ತುಕೊಂಡು ತಿರುಗ್ತಾ ಇರೋದು. ಅದರ ಪ್ರಕಾರ ನಮ್ಮ ಜೀವನ ನಡೀತಾ ಇದೆ. ಈಗ ಮುಂದಿನ ಜೀವನ ನಮ್ಮದು ಉತ್ತಮ ಆಗಬೇಕು ಅಂತಾದ್ರೆ ಪುಣ್ಯ ಕಾರ್ಯವನ್ನೇ ಮಾಡಬೇಕು. ಆದ್ರೆ ಅದನ್ನು ಮಾಡಿದಾಗ್ಲೂ ಕೂಡ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಆ ವಾಸನೆಗಳು ಹುಟ್ಟಿಕೊಳ್ಳೋದಿಲ್ಲ. ಮಾಡುವಂತಹ ಕೆಲಸಕ್ಕೆ ವಾಸನೆಗಳು ಸೇರ್ತಾ ಇಲ್ಲ. ಇಲ್ಲದಿದ್ರೆ ನಾವು ಪ್ರತಿಯೊಂದು ಮಾಡುವಂತಹ ಕೆಲಸಕ್ಕೂ, ಮಾತನಾಡುವಂತಹ ಮಾತಿಗೂ, ಯೋಚಿಸುವಂತಹ ಆಲೋಚನೆಗೂ ವಾಸನೆ ಅಂತ ಇರುತ್ತೆ. ಆ ವಾಸನೆ ಇಲ್ಲಿ ನಮ್ಮನ್ನ ಅಂಟಿಕೊಂಡು ದೊಡ್ಡ ಬ್ಯಾಗ್ ಇದೆ, ಗೋಣಿ ಚೀಲ, ಅದನ್ನೇ ಹೊತ್ಕೊಂಡು ಹೋಗೋದು ನಾವು. ಅದು ಕಡಿಮೆ ಆಗಬೇಕು ಅಂತ ಆದ್ರೆ ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸವನ್ನ ಮಾಡಿ ಈಶ್ವರ ಪ್ರಸಾದ ಬುದ್ಧಿಯಿಂದ ಆ ಫಲವನ್ನ ಸ್ವೀಕಾರ ಮಾಡುವಂಥದ್ದು. ಆಮೇಲೆ 4ನೆಯ ಶ್ಲೋಕದಲ್ಲಿ ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್. 3 ತರದ ಕರ್ಮಗಳಿವೆ. ದೇಹದಿಂದ ಮಾಡುವಂಥದ್ದು, ಮಾತಿನಿಂದ ಹೇಳುವಂಥದ್ದು, ಮನಸ್ಸಿನಿಂದ ಆಲೋಚಿಸುವಂಥದ್ದು. ಇದೆಲ್ಲವೂ ಕರ್ಮಗಳೇ. ಕಾಯ ದೇಹ, ವಾಕ್ ಮಾತು, ಮನ ಮನಸ್ಸು. ನಾವು ದೇಹದಿಂದ ಮಾಡುವಂತಹದಕ್ಕೆ ಹೆಸರು ಪೂಜೆ. ಹಾಗೆ ಮಾತಿನಿಂದ ಹೇಳುವಂಥದ್ದಕ್ಕೆ ಜಪ ಅಂತ ಹೆಸರು, ಮನಸ್ಸಿನಿಂದ ಮಾಡುವಂಥದ್ದಕ್ಕೆ ಚಿಂತನ ಅಂತ ಹೆಸರು ಕೊಟ್ಟರು. ದೇಹದಿಂದ ಮಾಡುವಂತಹ ಪೂಜೆಗಿಂತಲೂ ಮಾತು ಅಥವಾ ಶಬ್ದಗಳಲ್ಲಿ ಹೇಳುವಂತಹ ಜಪ ಇದು ಉತ್ತಮ. ಜಪಕ್ಕಿಂತಲೂ ಉತ್ತಮ ಮನಸ್ಸಿನಲ್ಲಿ ಮಾಡುವಂತಹ ಕರ್ಮ ಅದು ಚಿಂತನ. ಕ್ರಮಾತ್, ಕ್ರಮ ಪ್ರಕಾರವಾಗಿ ಪೂಜೆ. ದೇಹದ ಅಂಗಗಳನ್ನು ಉಪಯೋಗಿಸಿ ಮಾಡುವಂತಹ ಪೂಜೆ ಒಳ್ಳೆಯದೇ. ಅದಕ್ಕಿಂತ ಉತ್ತಮ ಜಪ, ಜಪಕ್ಕಿಂತ ಉತ್ತಮ ಚಿಂತನ. ಹಾಗೆ 3 ತರದ ಕರ್ಮಗಳ ಬಗ್ಗೆ ಇಲ್ಲಿ ಹೇಳಿದ್ರು. ಈಗ 5ನೇ ಶ್ಲೋಕದಲ್ಲಿ ದೇಹದಿಂದ ಮಾಡುವಂತಹ ಪೂಜೆ ಅಂದ್ರೆ ಹೇಗಿರಬೇಕು ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಜಗತ ಈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ದೇವ ಪೂಜನಂ.
ದೇಹದಿಂದ ಮಾಡುವಂತಹ ಪೂಜೆಗಳಲ್ಲಿ 2 ಥರ ಇದೆ. ಇಷ್ಟ ದೇವತೆಯನ್ನು ನಾವು ಪೂಜೆ ಮಾಡುವಂಥದ್ದು. ನಾವು ನಿತ್ಯ ಮನೆಯಲ್ಲಿ ಮಾಡುವಂತಹ ಪೂಜೆಗೆ ಇಷ್ಟ ದೇವತಾ ಪೂಜೆ. ಅದಕ್ಕಿಂತ ಒಳ್ಳೆಯದು ಮಾನವ ಸೇವೆ, ಮಾಧವ ಸೇವೆ, ಜನಸೇವೆ, ಜನಾರ್ದನ ಸೇವೆ. ಅಂದ್ರೆ ಬರೇ ಮಾನವ ಅಂತೇಳಿ ಅಲ್ಲ, ಮನುಷ್ಯರು ಅಂತ ಮಾತ್ರ ಅಲ್ಲ, ಪ್ರಪಂಚ, ವಿಶ್ವ, ಇಡೀ ವಿಶ್ವವೇ, ಇಡೀ ಪ್ರಪಂಚವೇ ಭಗವಂತ. ಎಲ್ಲರಲ್ಲಿಯೂ ಭಗವಂತನನ್ನ ಕಾಣುವಂತಹ ಪ್ರಯತ್ನ. ಅದು ಮನುಷ್ಯರೇ ಇರ್ಬೋದು, ಪ್ರಾಣಿಗಳೇ ಇರ್ಬೋದು, ಗಿಡ ಮರಗಳಿರ್ಬೋದು, ಅಥವಾ ನದಿ ಪರ್ವತಗಳಿರ್ಬೋದು, ಕಲ್ಲು ಮಣ್ಣಿರ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ ಭಗವಂತನೇ. ಈ ತರದ ಪೂಜೆ ಮಾಡುವಂಥದ್ದು ಮತ್ತೊಂದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ. ಕಲ್ಲನ್ನೂ ನಾವು ಪೂಜಿಸ್ತೇವೆ, ಮರವನ್ನೂ ಪೂಜಿಸ್ತೇವೆ, ಪರ್ವತವನ್ನು ಪೂಜಿಸ್ತೇವೆ, ನದಿಯನ್ನೂ ಪೂಜಿಸ್ತೇವೆ, ಸಮುದ್ರವನ್ನೂ ಪೂಜಿಸ್ತೇವೆ. ನಮ್ಮ ಸನಾತನ ಧರ್ಮದ ಇನ್ನೊಂದು ವೈಶಿಷ್ಟ್ಯ ಇದು. ಬೇರೆ ಮತಗಳಲ್ಲಿ ವಿಗ್ರಹಾರಾಧನೆ ಮಾಡಬಾರದು ಅಂತ ಇದೆ. ನಮ್ಮಲ್ಲಿ ಆ ಥರದ ಯಾವ ಕಂಡೀಷನ್ಗಳೂ ಇಲ್ಲ, ಆ ಥರದ ನಿಯಮಗಳಿಲ್ಲ. ಕಲ್ಲನ್ನ ಪೂಜಿಸ್ತೀರಾ, ಪೂಜೆ ಮಾಡಿ. ನೀರನ್ನ ಅದು ಕೂಡ ದೇವ್ರಿ. ಅಷ್ಟಮೂರ್ತಿ ಬೃಹತ್. ಅಷ್ಟಮೂರ್ತಿ ಅಂತ ಹೇಳಿದ್ರೆ ಪಂಚಮಹಾಭೂತಗಳು, ಸೂರ್ಯ, ಚಂದ್ರ, ಜೀವರಾಶಿ ಎಲ್ಲವನ್ನ ಸೇರಿ ಅಷ್ಟಮೂರ್ತಿ ಅಂತ ಹೇಳಿದ್ರು. ಅಷ್ಟಮೂರ್ತಿ ಬೃಹತ್. ಅದನ್ನ ಸ್ಥಿತಿಕಾರಕ ಯಾರು? ಜಗತ್ತ ಈಷಧಿ, ಜಗತ್ತಿನ ಈಶ್ವರ. ಜಗತ್ತನ್ನೇ ಸೇವೆ ಮಾಡಿದಾಗ, ನಿಸ್ವಾರ್ಥತೆಯಿಂದ ಸೇವೆ ಮಾಡಿದಾಗ ಇದು ಜನಾರ್ದನ ಸೇವೆ ಆಗತ್ತೆ. ಈ ಭಾವನೆಯನ್ನು ನಮಗಿಲ್ಲಿ ಕೊಟ್ಟು, ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ, ಅದನ್ನು ಮಾಡಿ ಅದರಿಂದ ಮುಂದಕ್ಕೆ ಸಾಗಬೇಕು. ನಮ್ಮನ್ನ ಕೈ ಹಿಡಿದುಕೊಂಡು ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಹೇಗೆ ತಾಯಿ ಚಿಕ್ಕ ಮಗುವನ್ನ ಕೈ ಹಿಡ್ಕೊಂಡು ಮುಂದಕ್ಕೆ ಕರೆದುಕೊಂಡು ಹೋಗ್ತಾಳೋ, ಅದೇ ತರದಲ್ಲಿ ಈ ನಮ್ಮ ಮಾತೆಯಾಗಿರುವಂತಹ ಭಗವಾನ್ ರಮಣ ಮಹರ್ಷಿಯವರು ನಮ್ಮನ್ನೆಲ್ಲ ಚಿಕ್ಕ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಮುಂದಕ್ಕೆ ಸಾಗಿ ಅಂತೇಳಿ ನಮ್ಮನ್ನ ಕೈ ಹಿಡಿದು ಕರೆದುಕೊಂಡು ಹೋಗುವಂತಹ ಒಂದು ಕಾರ್ಯವನ್ನ ನಮಗೋಸ್ಕರ ಮಾಡ್ತಿದ್ದಾರೆ. ಮುಂದೆ ಉತ್ತಮಸ್ತವಾದುಚ್ಚಮಂದತ ಚಿತ್ತಜಂ ಜಪ ಧ್ಯಾನಮುತ್ತಮಂ. 6ನೇ ಶ್ಲೋಕದಲ್ಲಿ ಜಪ ಹೇಗಿರಬೇಕು, 5ನೇ ಶ್ಲೋಕದಲ್ಲಿ ದೇಹದಿಂದ ಮಾಡುವಂತಹ, ಕಾಯದಿಂದ ಮಾಡುವಂತಹ ಪೂಜೆ ಹೇಗಿರಬೇಕು ಅಂತ ಹೇಳಿದ್ರು. 6ನೇ ಶ್ಲೋಕದಲ್ಲಿ ಜಪ ಯಾವ ತರದ ಜಪ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರು. ಸ್ತವ ಅಂತ ಹೇಳಿದ್ರೆ ಭಗವಂತನನ್ನು ಹೊಗಳುವಂಥದ್ದು. ಅವನ ನಾನಾ ಗುಣಗಳನ್ನು ಹೇಳೋದಿರ್ಬೋದು, ಅಥವಾ ಅವನು ಧರಿಸಿರುವ ಬಟ್ಟೆಯ ಬಗ್ಗೆ ಮಾತನಾಡೋದಿರ್ಬೋದು, ಅವನ ಪಾದಗಳ ಬಗ್ಗೆ ವಿಚಾರ ಮಾಡೋದಿರ್ಬೋದು. ನಾವು ಎಷ್ಟೊಂದು ಶ್ಲೋಕಗಳಲ್ಲಿ ಹಾಗೆ ಹೇಳ್ತೀವಿ, ಸ್ತವನ ಮಾಡ್ತೀವಿ, ಹೊಗಳ್ತೀವಿ. ಅದಕ್ಕಿಂತಲೂ ಉತ್ತಮಸ್ತವಾತ್ ಉಚ್ಚ, ಗಟ್ಟಿಯಾಗಿ ನಾಮಸ್ಮರಣೆ ಮಾಡುವಂಥದ್ದು. ಓಂ ನಮಃ ಶಿವಾಯ, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಅಥವಾ ರಾಮ ರಾಮ ರಾಮ, ಸಾಯಿರಾಮ್ ಸಾಯಿರಾಮ್ ಹೇಳೋದು ಯಾವುದೇ ಇರ್ಬೋದು, ಯಾವುದೇ ನಾಮ. ನಮ್ಗೆ ಕೆಲವೊಂದ್ಸಲ ಪ್ರಶ್ನೆ, ಸಂಶಯ ಬರುತ್ತೆ, ಈ ನಾಮ ಜಾಸ್ತಿ ಪವರ್ಫುಲ್ಲಾ, ಆ ನಾಮ ಜಾಸ್ತಿ ಪವರ್ಫುಲ್ಲಾ, ಅದು ಹೇಳಿದ್ರೆ ನನ್ನ ಆರೋಗ್ಯ ಸರಿ ಆಗ್ಬೋದಾ, ಇದು ಹೇಳಿದ್ರೆ ಸರಿ ಹೋಗ್ಬೋದಾ ಅಂತ ಹೇಳುವ ಪ್ರಶ್ನೆ ಬರುತ್ತೆ. ಇದೆಲ್ಲವೂ ನಮ್ಮ ಮನಸ್ಸನ್ನ ಹೊಂದಿಕೊಂಡಿದೆ. ನಮ್ಮ ಮನಸ್ಸಿಗೆ ಈ ಮಂತ್ರ ಒಳ್ಳೆದು ಅಂತ ಅನ್ಸುತ್ತೋ ಆ ಮಂತ್ರವನ್ನ ಹೇಳಿದ್ರೆ ಆಯ್ತು. ಎಲ್ಲ ಮಂತ್ರವೂ ಶಕ್ತಿಯುತವಾಗಿಯೇ ಇದೆ. ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಇರುತ್ತೋ, ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಯಾವುದರ ಮೇಲೆ ನಂಬಿಕೆ ಜಾಸ್ತಿ ಇದೆಯೋ ಅದನ್ನ ಜಪಿಸಿದ್ರೆ ಆಯ್ತು. ಹೇಗೆ ಹೇಳಬೇಕು? ಉಚ್ಚ, ಹೊಗಳೋದಕ್ಕಿಂತ ಹೆಚ್ಚು ಒಳ್ಳೆಯದು ಉಚ್ಚವಾಗಿ ಗಟ್ಟಿಯಾಗಿ ನಾಮಸ್ಮರಣೆ ಮಾಡುವಂಥದ್ದು. ಆಮೇಲೆ ಅದಕ್ಕಿಂತಲೂ ಉತ್ತಮವಾದದ್ದು ಮಂದ. ಉಚ್ಚ ಅಂತ ಹೇಳಿದ್ರೆ ಜೋರಾಗಿ ಗಟ್ಟಿಯಾಗಿ ಹೇಳಿದಾಗ ನಮಿಗೂ ಕೇಳಿಸುತ್ತೆ, ಬೇರೆ ಯಾರು ಕೂತಿದ್ದಾರೋ ನಮ್ಮ ಹತ್ರ ಅವರಿಗೂ ಕೇಳಿಸೋದು. ಎರಡನೆಯದು ಮಂದ. ಮಂದ ಅಂತ ಹೇಳಿದ್ರೆ ನಮ್ಮ ಒಳಗೆ ನಾವು ಹೇಳಿಕೊಳ್ಳುವಂಥದ್ದು. ತುಟಿ ಎಲ್ಲ ಅಲ್ಲಾಡ್ತಾ ಇರುತ್ತೆ, ನಾಲಿಗೆ ಮೇಲೆ ಕೆಳಗೆ ಆಗಿ
ನಾವು ಹೇಳೋದು ನಮಗೆ ಕೇಳಿಸುತ್ತೆ, ಆದರೆ ಬೇರೆ ಯಾರು ಅಕ್ಕಪಕ್ಕದಲ್ಲಿ ಕೂತವರಿಗೂ ಕೇಳೋದಿಲ್ಲ. ಇದು ಮಂದವಾಗಿ ಮಾಡುವಂತಹ ಜಪ. ಉಚ್ಚಕ್ಕಿಂತ ಮಂದ ಒಳ್ಳೆಯದು, ಮಂದಕ್ಕಿಂತಲೂ ಒಳ್ಳೆಯದು ಚಿತ್ತಜಂ ಜಪ. ಮನಸ್ಸಿನಲ್ಲೇ ಓಂ ನಮ ಶಿವಾಯ ಹೇಳಿಕೊಳ್ಳೋದು. ನಾಲಿಗೆಯೂ ಅಲ್ಲಾಡೋದಿಲ್ಲ, ತುಟಿಯೂ ಅಲ್ಲಾಡೋದಿಲ್ಲ, ಸ್ವರ ಹೊರಡೋದೇ ಇಲ್ಲ. ಮನಸ್ಸಿನಲ್ಲಿಯೇ ಮಾಡುವಂತಹ ಚಿತ್ತಜಂ ಜಪ ಇದು ಉತ್ತಮ. ಸ್ತವನ ಮಾಡೋದು ಒಳ್ಳೆಯದು, ಭಗವಂತನನ್ನು ಹೊಗಳೋದು ಒಳ್ಳೆಯದೇ. ಅದಕ್ಕಿಂತ ಉತ್ತಮ ಗಟ್ಟಿಯಾಗಿ ನಾಮಸ್ಮರಣೆ ಮಾಡುವಂಥದ್ದು. ಅದಕ್ಕಿಂತ ಉತ್ತಮ ಮಂದ ಸ್ವರದಲ್ಲಿ, ನಮಗೆ ಮಾತ್ರ ಯಾರು ಪಠಿಸ್ತಾ ಇದ್ದಾರೋ, ಯಾರು ಜಪಿಸ್ತಾ ಇದ್ದಾರೋ ಅವರಿಗೆ ಮಾತ್ರ ಕೇಳುವಂಥದ್ದು, ಬೇರೆ ಯಾರಿಗೂ ಕೇಳುವಂಥದ್ದಲ್ಲ. ಅದು ಉತ್ತಮ. ಅದಕ್ಕಿಂತಲೂ ಉತ್ತಮವಾದದ್ದು ಚಿತ್ತಜಂ ಜಪ, ಮನಸ್ಸಿನಲ್ಲಿಯೇ ಮಾಡುವಂತಹ ಜಪ ಇನ್ನೂ ಉತ್ತಮವಾದದ್ದು. ಅದು ಮತ್ತೆ ಕ್ರಮ ಪ್ರಕಾರವಾಗಿ. ಹಾಗೆ 5ನೇ ಶ್ಲೋಕದಲ್ಲಿ ದೇಹದಿಂದ ಮಾಡುವಂತಹ ಪೂಜೆ ಯಾವ ತರದಲ್ಲಿ ನಾವು ಮಾಡಬೇಕು ಅಂತ ತಿಳಿಸಿಕೊಟ್ರು. 6ನೇ ಶ್ಲೋಕದಲ್ಲಿ ಜಪ ಹೇಗಿರಬೇಕು ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದೀಗ 7ನೇ ಶ್ಲೋಕ ನೋಡೋಣ. 7, 8, 9 ಈ 3ರಲ್ಲಿ ಚಿತ್ತಜಂ ಜಪ, ಮನಸ್ಸಿನಲ್ಲಿ ಮಾಡುವಂತಹ ಕಾರ್ಯ, ದೇಹದಿಂದ ಮಾಡುವಂತಹ ಕರ್ಮ ಪೂಜೆ, ಮಾತುಗಳಿಂದ ಶಬ್ದಗಳಿಂದ ಮಾಡುವಂತಹ ಕರ್ಮ ಜಪ. ಈಗ ಕೊನೆಯದಾಗಿ ಮನಸ್ಸಿನಿಂದ ಮಾಡುವಂತಹ ಕರ್ಮ, ಮಾನಸ ಕರ್ಮಗಳು, ಇದು ಹೇಗಿರಬೇಕು ಇದರ ಬಗ್ಗೆ ನಮ್ಗೆ ಹೇಳ್ತಿದ್ದಾರೆ. 7, 8, 9 ಇದು 3 ಸೇರಿಸಿ ಇದಕ್ಕೆ ಹೆಸರು ಉಪಾಸನಾ ಯೋಗ ಅಥವಾ ಭಕ್ತಿ ಯೋಗ. 1ರಿಂದ 6ನೇ ಶ್ಲೋಕದವರೆಗೆ ಕರ್ಮಯೋಗ, 7ರಿಂದ 9ನೇ ಶ್ಲೋಕದವರೆಗೆ ಉಪಾಸನಾ ಯೋಗ. ನೋಡೋಣ ಏನ್ ಹೇಳ್ತಿದ್ದಾರೋ ನೋಡೋಣ. ಆಜ್ಯಧಾರಯ ಸ್ರೋತಸಾ ಸಮಂ ಸರಳ ಚಿಂತನಂ ವಿರಲತ ಪರಂ. ಸರಳ ಮತ್ತೆ ವಿರಲ 2 ತರದ ಚಿಂತನೆಗಳು. ಚಿಂತನ ಅಂತ ಹೇಳಿದ್ರೆ ಮನಸ್ಸಿನಿಂದ ಮಾಡುವಂತಹ ಕರ್ಮಗಳು. ಇದಕ್ಕೆ ಹೆಸರು ಉಪಾಸನಾ ಯೋಗ. ಈ ಶ್ಲೋಕದಲ್ಲಿ ಈ ಉಪಾಸನಾ ಯೋಗ ಅಥವಾ ನಾವು ಮಾಡುವಂತಹ ಧ್ಯಾನ, ಇದರ ಕ್ವಾಲಿಟಿ, ಗುಣಮಟ್ಟದ ಬಗ್ಗೆ ವಿಚಾರವನ್ನ ತಿಳಿಸ್ತಿದ್ದಾರೆ. ಆಮೇಲಿನ ಶ್ಲೋಕದಲ್ಲಿ ವಿಷಯ ಏನು, ಕಂಟೆಂಟ್ ಏನು. 7ನೇದರಲ್ಲಿ ಕ್ವಾಲಿಟಿ, 8ನೇ ಶ್ಲೋಕದಲ್ಲಿ ಕಂಟೆಂಟ್. ಯಾವುದರ ಮೇಲೆ ನಾವು ಧ್ಯಾನವನ್ನ ಮಾಡಬೇಕು, ವಿಷಯ ಏನು. ಧ್ಯಾನ ಮಾಡಬೇಕು ಅಂದ್ರೆ ಏನೋ ಒಂದು ವಿಷಯ ಬೇಕು ತಾನೇ ನಮಗೆ. ಚಿಂತನೆ ಮಾಡಬೇಕು ಅಂದ್ರೆ ಯಾವ ವಿಷಯ, ಆ ವಿಷಯ ಏನು ಅಂತೇಳಿ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. 7ನೇ ಶ್ಲೋಕದಲ್ಲಿ ಗುಣಮಟ್ಟ ಹೇಗಿರಬೇಕು. 2 ತರದ ಚಿಂತನೆಗಳು, ಸರಳ ಮತ್ತು ವಿರಲ. ಸರಳ ಅಂತ ಹೇಳಿದ್ರೆ ಆಜ್ಯಧಾರಯ ಸ್ರೋತಸಾ ಸಮಂ ಅಂತ ಹೇಳ್ತಿದ್ದಾರೆ. ಇದು ಬಹಳ ಉತ್ತಮವಾದ ಚಿಂತನೆ, ಇದಕ್ಕೆ ಹೆಸರು ಸರಳ. ಅದಕ್ಕಿಂತ ಸ್ವಲ್ಪ ಕೆಳಗೆ ಇರುವಂತದ್ದು ವಿರಲ ಚಿಂತನ. ಸರಳ ಚಿಂತನ ಹೇಗಿದೆ ಅಂತ ಹೇಳಿದ್ರೆ ಆಜ್ಯಧಾರಯ, ಆಜ್ಯ ಅಂತ ಹೇಳಿದ್ರೆ ತುಪ್ಪ ಅಥವಾ ಎಣ್ಣೆ. ಆಜ್ಯಧಾರಯ ನೀರಾಗಿರುವ ತುಪ್ಪ, ಗಟ್ಟಿ ತುಪ್ಪ ಅಲ್ಲ, ನೀರಾಗಿರುವಂತಹ ತುಪ್ಪವನ್ನ ನಾವು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಸುರಿಸಿದ್ರೆ ಹೇಗೆ ಹೋಗತ್ತೆ? ಯಾವ ಅಂತರವೂ ಇಲ್ಲದೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರತ್ತೆ. ಅಲ್ಲ, ಸ್ರೋತಸಾ ಸಮಂ. ಸ್ರೋತಸ ಅಂತ ಹೇಳಿದ್ರೆ ನದಿಯ ನೀರು. ನದಿಯ ನೀರು ಹೇಗೆ ಹರಿಯತ್ತೆ? ಯಾರಾದ್ರೂ ಅದನ್ನ ತಳ್ಳುತ್ತಾರಾ? ಯಾರೂ ತಳ್ಳೋದಿಲ್ಲ. ಅದರಷ್ಟಕ್ಕೆ ಯಾವ ಒಂದು ಪ್ರಯತ್ನವನ್ನು ಮಾಡದೆ ತನ್ನಷ್ಟಕ್ಕೆ ಹೋಗ್ತಾ ಇರತ್ತೆ. ಈ ಸರಳ ಚಿಂತನ ಅಂತ ಹೇಳೋದು ಹೀಗಿರತ್ತೆ. ಪ್ರಯತ್ನವಿಲ್ಲದೆ ತನ್ನಿಂತಾನಾಗಿಯೇ ಆಗುವಂತಹ ಚಿಂತನೆಗೆ ಹೆಸರು ಸರಳ. ತುಪ್ಪ ಅಥವಾ ಎಣ್ಣೆಯನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಸುರಿದಾಗ ಹೇಗೆ ಅದು ಅಂತರವಿಲ್ಲದೆ
ಸುರಿಯತ್ತೋ ಅಥವಾ ನದಿಯ ನೀರು ಹೇಗೆ ಪ್ರಯತ್ನವಿಲ್ಲದೆ ಒಂದೇ ಸಮನೆ ಮುಂದಕ್ಕೆ ಸಾಗತ್ತೋ ಅದೇ ಥರ ಆಗುವಂತಹ ಚಿಂತನೆಗೆ ಹೆಸರು ಸರಳ ಚಿಂತನೆ. ಈ ಸರಳ ಚಿಂತನೆ ಅಂತ ಹೇಳುವಂಥದ್ದು ವಿರಳ ಚಿಂತನೆಗಿಂತ ಉತ್ತಮವಾದದ್ದು. ಸರಳ ಚಿಂತನಂ ವಿರಳತಃ ಪರಂ, ವಿರಳ ಧ್ಯಾನಕ್ಕಿಂತ ಶ್ರೇಷ್ಠವಾದದ್ದು. ಪರಂ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು. ಹಾಗಾದ್ರೆ ಏನು ಈ ಸರಳ ಚಿಂತನ ವಿರಳ ಚಿಂತನ ಅಂದ್ರೆ? ವಿರಳ ಚಿಂತನದ ಬಗ್ಗೆ ಮೊದಲು ನೋಡೋಣ. ನಾವೀಗ ಒಂದು ಅರ್ಧ ಗಂಟೆ ಧ್ಯಾನಕ್ಕೆ ಕೂತ್ಕೊಳ್ತೇವೆ ಅಂತ ಅನ್ಕೊಳ್ಳೋಣ. ಅರ್ಧ ಗಂಟೆ 30 ನಿಮಿಷ ಕೂತಿದ್ದೇನೆ. ಆ 30 ನಿಮಿಷದಲ್ಲಿ ಎಲ್ಲೋ ಒಂದು 3-4 ಸೆಕೆಂಡ್ ಮಾತ್ರ ನನ್ನ ಮನಸ್ಸು ಕೇಂದ್ರೀಕೃತವಾಗಿತ್ತು. ಇಲ್ಲ ಅಂದ್ರೆ ಏನು? ಉಳಿದ ಸಮಯ ಏನಾಯ್ತು? ಕೂತಿದ್ದೇನೆ, ಕಣ್ಣು ಮುಚ್ಚಿ ಕೂತಿದ್ದೇನೆ. ಮನಸ್ಸು ಬೇಕಾ ಬಿಟ್ಟಿ ಬೀದಿ ನಾಯಿ ತಿರುಗಿದ ಹಾಗೆ ತಿರುಗ್ತಾ ಇತ್ತು ನನ್ನ ಮನಸ್ಸು. ಅಂದ್ರೆ ಅದು ಕಂಟಿನ್ಯೂಯಸ್ ಅಲ್ಲ, ಅಲ್ಲಿ ಅಂತರವೇ ಜಾಸ್ತಿ. ಒಂದು ಸ್ವಲ್ಪ ಹೊತ್ತು ನಾ ಧ್ಯಾನ ಮಾಡ್ತಾ ಇದ್ದೇನೆ, ಏನೋ ಒಂದು ಕೇಂದ್ರೀಕೃತವಾಗ್ತಾ ಇದೆ ಮನಸ್ಸು ಭಗವಂತನ ಮೇಲೆ. ಹೆಚ್ಚು ಸಮಯ ಆ ಕಡೆ ಈ ಕಡೆ, ಅಲ್ಲಿ ಇಲ್ಲಿ, ನಿನ್ನೆ ಏನ್ ನಡೀತೋ, ಮೊನ್ನೆ ಏನ್ ನಡೀತೋ, ಹಲವಾರು ವರ್ಷಗಳ ಹಿಂದೆ ನಾ ಚಿಕ್ಕೋಳಾಗಿದ್ದಾಗ ಏನು ನಡೀತೋ ಅದು ಕೂಡ ಎಲ್ಲ ಸ್ಮರಣೆಗೆ ಬರುತ್ತೆ. ಅದು ಧ್ಯಾನಕ್ಕೆ ಅಂತ ಕೂತ್ರೆ ತಕ್ಷಣ ಎಲ್ಲಿಲ್ಲದ ಆಲೋಚನೆಗಳು ನಮಗೆ ಅಲ್ವೇ? ಇದಕ್ಕೆ ಹೆಸರು ವಿರಳ ಚಿಂತನ. ಖಂಡಿತವಾಗಿಯೂ ವಿರಳ ಚಿಂತನ ಮಾಡಿ ಮುಂದಕ್ಕೆ ಸಾಗಬೇಕೇ ಹೊರತು ಒಂದೇ ಸಲಕ್ಕೆ ನಾನು ಸರಳ ಚಿಂತನೆ ಮಾಡ್ತೇನೆ, ನನಗೆ 1 ಗಂಟೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಧ್ಯಾನವೇ ಮಾಡೋದಿಲ್ಲ, ಇದು ತಪ್ಪು. ವಿರಳ ಚಿಂತನೆಯಿಂದನೇ ಶುರು ಮಾಡಬೇಕು. ಏನ್ ಮಾಡಬೇಕು? ದಿನದಲ್ಲಿ ಒಂದು ಸ್ವಲ್ಪ ಸಮಯ, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು, ಎಷ್ಟೊತ್ತಿಗೆ ನಮಗೆ ಸಮಯ ಸಿಗುತ್ತೋ ಅಷ್ಟು ಹೊತ್ತಿಗೆ 5 ನಿಮಿಷ ಇಲ್ಲ 2 ನಿಮಿಷ ಸುಮ್ಮನೆ ಕಣ್ಣು ಮುಚ್ಚಿ ನಮ್ಮ ಇಷ್ಟ ದೇವತೆಯನ್ನ ನೆನೆಸಿಕೊಳ್ಳಿಕ್ಕಾಗತ್ತೆ ಅಂತ ಆದ್ರೆ ಆ ವಿಗ್ರಹವೋ ಫೋಟೋವೋ ಯಾವುದೋ ಒಂದು ರೂಪ ನಮ್ಮ ಮನಸ್ಸಿನಲ್ಲಿ ಮೂಡಿದೆ ತಾನೆ, ಅದರನ್ನೇ ಆಲೋಚನೆ ಮಾಡುವಂಥದ್ದು. ನಮಗೆ ಒಬ್ಬರೇ ಕೂತ್ಕೊಳ್ಳೋದೇ ಭಾರಿ ಕಷ್ಟ. ಕೆಲವರಿಗೆ ನೋಡಿ, ಮನೆಯಲ್ಲಿ ಹಲವಾರು ಜನರ ಜೊತೆ ಇದ್ದು ಒಂದು ದಿನ ಏನೋ ಒಬ್ಬಳೇ ಇರಬೇಕಾಯ್ತು. ಯಾರೂ ಇಲ್ಲ ಮನೆಯಲ್ಲಿ, ಎಷ್ಟೊಂದು ಭಯ. ನಾನು ಒಬ್ಬಳೇ ಇದ್ದೀನಿ. ಇನ್ನು ಕೆಲವರೇನು, ಯಾರನ್ನಾರು ಬರ್ಲಿಕ್ಕೆ ಹೇಳ್ತಾರೆ, ನಾನು ಒಬ್ಬಳೇ ಇದ್ದೀನಿ, ಸ್ವಲ್ಪ ನಿಮ್ಮ ಮಕ್ಕಳನ್ನ ಅದು ಪುಟ್ಟ ಮಗುವಾದ್ರೂ ಆಗ್ಬಹುದು. ಆ ಮಗು ಏನ್ ಮಾಡತ್ತೆ? ಯಾರು ಕಳ್ಳರು ಬಂದ್ರೆ ನಮ್ಗೇನಾರು ಸೆಕ್ಯೂರಿಟಿ ಕೊಡತ್ತಾ ಆ ಮಗು? ಆದ್ರೂ ಪರವಾಗಿಲ್ಲ, ಒಂದು 5 ವರ್ಷದ ಮಗು ಆದ್ರೂ ನಮ್ಮ ಮನೆಯಲ್ಲಿ ಬೇಕು. ಯಾಕೆ? ಅಮ್ಮೋ, ಒಬ್ಬರೇ ಇರೋದಂದ್ರೆ ಭಯ. ಇನ್ನು ಕೆಲವರು ರಾತ್ರಿ ಇಡೀ ಟಿವಿ ಆನ್ ಮಾಡಿಡೋದು, ಯಾರೋ ಮಾತಾಡಿದಾಗೆ ಒಂದು ಮನಸ್ಸಿನ ಭಾವನೆ ಅಲ್ವಾ? ಯಾರೋ ಇದ್ದಾರೆ ಅಂತ ಹೇಳೋ ಒಂದು ಭಾವನೆ. ಹಾಗಾದ್ರೆ ನಮ್ಗೆ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ ಅಂತ ಹೇಳೋ ಭಾವನೆ ಇಲ್ಲ, ಬೇರೆ ಯಾರೋ ಬೇಕು ನಮ್ಗೆ. ಇದು ಒಂದು ವಿಷಯ. ಇನ್ನು ಹೀಗೆ ಸುಮ್ಮನೆ ಕೂತಾಗ ನಮ್ಮ ಮನಸ್ಸಿನ ಬಗ್ಗೆ ನಮಗೆ ತಿಳುವಳಿಕೆ ಬರುತ್ತೆ. ಇಲ್ದಿದ್ರೆ ನಮಗೆ ಪುರುಸೊತ್ತಿಲ್ಲ. ಕೆಲಸ ಮಾಡಿ 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 ನನ್ನ ಮನಸ್ಸು ಹೇಗಿದೆ ಅಂತ ಹೇಳಿ ಅರಿಯುವಂತಹ ಒಂದು ವಿಚಾರವೇ ನಮಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ದಿನದಲ್ಲಿ ಕೂತು ಏನ್ ನಡೀತಾ ಇದೆ ನನ್ನ ಮನಸ್ಸಿನಲ್ಲಿ, ಯಾವ ಕಡೆ ಹೋಗ್ತಾ ಇದೆ, ಯಾವುದರ ಮೇಲೆ ಜಾಸ್ತಿ ಮೋಹದಲ್ಲಿದೆ, ಯಾವುದರ ಮೇಲೆ ನನಗೊಂದು ವ್ಯಾಮೋಹ ಇದೆ, ಯಾವುದರಲ್ಲಿ ನನಗೆ ಅಟ್ಯಾಚ್ಮೆಂಟ್ ಇದೆ, ಯಾವಾಗ ನನಗೆ ಸಿಟ್ಟು ಬರುತ್ತೆ, ಯಾಕೆ ನನಗೆ ಸಿಟ್ಟು ಬರುತ್ತೆ, ಯಾಕೆ ನನಗೆ ಈ ತರದ ಆಸೆಗಳು ಹುಟ್ಟಿಕೊಳ್ತಾ ಇದೆ. ಯಾವತ್ತಾದ್ರೂ ಕೂಡ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಭಗವಂತ ಬಿಡಿ,
ನಮ್ಮ ಮನಸ್ಸಿನ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನ, ಅನಾಲಿಸಿಸ್ ಅನ್ನ ನಾವು ಮಾಡಲೇಬೇಕಾಗಿದೆ. ಇದನ್ನ ನಮಗಿಲ್ಲಿ ಭಗವಾನ್ ರಮಣ ಮಹರ್ಷಿಯವರು ತಿಳಿಸಿಕೊಡ್ತಾ ಇದ್ದಾರೆ. ಇದು ವಿರಳ ಚಿಂತನೆಯಲ್ಲಿ ಮೊದಲನೆಯ ಘಟ್ಟ. ಉಪಾಸನಾ ಯೋಗ, ಭಕ್ತಿ ಯೋಗದ ಮೊದಲನೆಯ ಘಟ್ಟ ನಮ್ಮ ಮನಸ್ಸನ್ನ ತಿಳಿದುಕೊಳ್ಳುವಂಥದ್ದು. ನಮ್ಮ ಪ್ರಕಾರ ಉಪಾಸನೆಯ ಭಕ್ತಿ ಅಂದ್ರೆ ಏನು? ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಅವರ ಹತ್ರ ಇವರ ಹತ್ರ ಲೋಕಾಭಿರಾಮ ಮಾತನಾಡೋದು, ನಿಮ್ಮ ಕುಟುಂಬ ನಮ್ಮ ಕುಟುಂಬ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಒಂದು 4 ಶ್ಲೋಕ ಹೇಳ್ತು ಬಂದ್ರೆ ಭಾರಿ ಭಕ್ತಿ ನನಗೆ ಅಲ್ವೇ? ಖಂಡಿತ ಮಾಡಬಾರ್ದು ಅಂತ ಇಲ್ಲ, ಅದರಿಂದ ಮುಂದಕ್ಕೆ ಸಾಗಬೇಕಾಗಿದೆ. ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ನೋಡಿ. ನಮ್ಮ ಮನಸ್ಸನ್ನ ತಿಳಿದುಕೊಂಡಾಗ, ಓಹೋ ಇಷ್ಟೊತ್ತು ಕೆಟ್ಟ ಭಾವನೆಗಳು ನನ್ನ ಮನಸ್ಸಲ್ಲಿದೆಯಾ, ನನಗೆ ಗೊತ್ತೇ ಇರಲಿಲ್ಲ. ಯಾಕೆ? ಶೋ ಮಾಡೋದು ಏನು, ಭಾರಿ ಒಳ್ಳೆಯವರ ಥರ. ಒಳಗಡೆ ಇಣಿಕಿ ನೋಡಿದಾಗ ಎಷ್ಟೊಂದು ದೋಷಗಳಿವೆ ನಮ್ಮ ಮನಸ್ಸಿನಲ್ಲಿ. ನಾವೇನು ಹೇಳ್ತೇವೆ? ಪ್ರಪಂಚವೇ ಕೆಟ್ಟು ಹೋಗಿದೆ, ನಾನು ಮಾತ್ರ ಪರ್ಫೆಕ್ಟ್, ಪ್ರಪಂಚ ಮಾತ್ರ ಸರಿ ಇಲ್ಲ. ನಮ್ಮ ನೇಬರ್ಸ್ ಅಂತೂ ಮಹಾ ತೆಗೆದು ಹಾಕಿದವರು, ಅತ್ತೆ ಮಾವ ಅಯ್ಯೋ ಅವರಿಂದಾಗಿ ಇಷ್ಟು ಕಷ್ಟ ಅಲ್ವೇ? ಎಲ್ಲರನ್ನು ಬೆರಳು ತೋರಿಸಿ ಇವರಿಂದಾಗಿ ನಾನು ಇಷ್ಟು ಕಷ್ಟದಲ್ಲಿದ್ದೇನೆ, ಇವರಿಂದಾಗಿ ನನಗೆ ದುಃಖ, ಇವರಿಂದಾಗಿ ನನಗೆ ಅಪಮಾನ ಅಲ್ವೇ? ಇದು ನಮ್ಮ ಮನಸ್ಸನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ನನ್ನ ಮನಸ್ಸಿನಲ್ಲಿ ನನಗೆ ಶಕ್ತಿ ಇದೆ. ಯಾವಾಗ ಬರುತ್ತೆ ಈ ತರದ ಭಾವನೆ? ಮನೋಜಯ. ಯಾವಾಗ ಮನಸ್ಸಿನ ಜಯ ಆಗೋದು ನಮ್ಗೆ? ಕರ್ಮಯೋಗವನ್ನ ಮಾಡಿದಾಗ, ನಿಸ್ವಾರ್ಥ ಭಾವನೆಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸವನ್ನ ಮಾಡಿದಾಗ, ಈಶ್ವರ ಪ್ರಸಾದ ಬುದ್ಧಿಯಿಂದ ಫಲವನ್ನ ಸ್ವೀಕಾರ ಮಾಡಿದಾಗ ಮನೋಜಯ. ಏನಿದು? ಮನಸ್ಸಿಗೆ ಬರುವಂತಹ ಒಂದು ಬಲ, ಶಕ್ತಿ. ಏನ್ ಮಾಡ್ತೀವಿ ಶಕ್ತಿಯನ್ನು ಇಟ್ಟುಕೊಂಡು? ನಕಾರಾತ್ಮಕವಾದ ಭಾವನೆಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇಲ್ಲದಿದ್ರೆ ಏನು? ಹೆಚ್ಚಾಗಿ ಗಮನಿಸಿದ್ರೆ ನಕಾರಾತ್ಮಕವಾದ ಭಾವನೆಗಳೇ ಇಲ್ಲಿ ತುಂಬಿಕೊಳ್ತೇವೆ ನಾವು. ಅದರ ಬಗ್ಗೆ ಯೋಚನೆ ಮಾಡಿ 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 ಮತ್ತೆ ಮತ್ತೆ ಅದು ಬಲವಾಗಿ ಬೇರೂರಿ ಕೂತ್ಕೊಳ್ಳತ್ತೆ. ನಾವೇನೋ ಇನ್ನೊಬ್ಬರ ಬಗ್ಗೆ ಅವ್ರು ಯಾಕೆ ಹಾಗೆ ಮಾಡಿದ್ರು, ಹೀಗೆ ಮಾಡ್ಬೇಕಾಗಿತ್ತಲ್ಲ, ಅವರೆಷ್ಟು ಕೆಟ್ಟವರು ಅಂತ ಹೇಳ್ತಾ ಇರ್ತೀವಿ. ಅವ್ರಿಗೇನಾಗೋದಲ್ಲ, ನಮ್ಮ ಮನಸ್ಸು ಕೆಟ್ಟದಾಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಆ ತರದ ವಾಸನೆಗಳು ಬೆಳೆದು ಇದನ್ನ ನಾವು ಮುಂದಿನ ಜನ್ಮಕ್ಕೂ, ಈ ಜನ್ಮದಲ್ಲೂ ತೆಗೆದುಕೊಂಡು ಹೋಗ್ತಾ ಇರ್ತೇವೆ, ಮುಂದಿನ ಜನ್ಮಕ್ಕೂ ತೆಗೆದುಕೊಂಡು ಹೋಗುವಂಥದ್ದು ಈ ದೇಹ ಅಲ್ಲ. ಈ ತರದ ವಾಸನೆಗಳನ್ನ ಏನನ್ನ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕು ನಾವು? ಉತ್ತಮವಾದ ವಾಸನೆಗಳನ್ನೇ ತಗೊಂಡು ಹೋಗ್ಬಾರ್ದು. ತಗೊಂಡು ಹೋಗ್ಬೇಕು ಅಂತ ಇದ್ರೆ ಉತ್ತಮವಾದ ವಾಸನೆಗಳನ್ನು ತೆಗೆದುಕೊಂಡು ಹೋಗೋಣ. ಮುಂದಿನ ಜನ್ಮದಲ್ಲಿ ಆದ್ರೂ ಉತ್ತಮ ಜೀವನ ನಡೆಸಿ ಮೋಕ್ಷ ಸಿಗಬಹುದು ಅಲ್ವೇ? ಇದು ಮನೋಜಯ. ಈ ಮನೋಜಯದಿಂದ ನಮಗೆ ತೃಪ್ತಿ ಸಿಗತ್ತೆ. ಇಲ್ಲದೇ ಇದ್ರೆ ಮತ್ತೆ ಮತ್ತೆ ನಮ್ಮ ಮನಸ್ಸನ್ನು ನಾವು ಗಮನಿಸಿದಾಗ, ನಾನು ಸಂತೋಷದಲ್ಲಿ ಇದ್ದೇನೆಯೇ, ನನಗೆ ತೃಪ್ತಿ ಇದೆಯಾ, ತೃಪ್ತಿಯ ಜೀವನವನ್ನು ನಾನು ನಡೆಸ್ತಾ ಇದ್ದೀನಾ? ಈ ಪ್ರಶ್ನೆಗಳನ್ನ ನಾವು ನಮಗೆ ಹಾಕಿಕೊಳ್ಳಬೇಕು, ಬೇರೆಯವರಿಗೆ ಬೇಡ. ನಮಗೆ ನಮ್ಮ ಮನಸ್ಸನ್ನ ತಿಳಿದುಕೊಳ್ಳೋದಕ್ಕೆ ಪುರುಸುತ್ತಿಲ್ಲ. ಬೇರೆಯವರ ಮನಸ್ಸು ಅದ್ಯಾಕೆ ಹೀಗಿದೆ, ಇದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನಮಗೆ ಸಮಯ ಇದೆ. ಆದರೆ ನಮ್ಮ ಮನಸ್ಸನ್ನ ಇಣುಕಿ ಅಂತರಂಗದಲ್ಲಿ ಏನು ನಡೀತಾ ಇದೆ, ಯಾಕೆ ಹೀಗಿದೆ, ಏನೋ ಒಂದು ದೊಡ್ಡ ಕೆಟ್ಟದು ನಮ್ಗೆ ಇದೆ ಅಂತ ಆದ್ರೆ ಗೊತ್ತಾದ್ರೆ ನಾವೇನ್ ಮಾಡ್ತೇವೆ? ಯಾರೋ ಒಂದು ಫೋನ್ ಮಾಡಿ ಹೇಳಿದ್ರು, ನನ್ನ ಕಿವಿಗೆ ಬಿತ್ತು, ಇವತ್ತು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡ್ತಾರಂತೆ. ಏನೋ ಒಂದು ಸುದ್ದಿ ಸಿಕ್ಕಿದ್ರೆ ಎಷ್ಟು ಜಾಗರೂಕರಾಗಿರ್ತೀವಿ ನಾವು. ಆ ದಿನ ರಾತ್ರಿ ನಿದ್ದೆ ಮಾಡೋದಿಲ್ಲ, ಎಲ್ಲಿ ಏನು ಶಬ್ದ ಬಂದ್ರು ಓಹ್ ಬಂದ್ರೆ ಅಲ್ವಾ? ಹಾಗೆಯೇ ಅಂತರಂಗದಲ್ಲಿ ಇಣುಕಿ ನೋಡಿದಾಗ, ಓಹೋ ಇಷ್ಟೊಂದು ದೋಷಗಳು ನನ್ನಲ್ಲಿವೆ ಅಂತ ಆದ್ರೆ ಇದನ್ನ ನಾನು ಸರಿ ಮಾಡಿಕೊಳ್ಬೇಕು.
ಸರಿ ಮಾಡೋದು ಯಾರು? ನಾನೇ. ಬೇರೆಯವರು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನೇ ಸರಿ ಮಾಡಿಕೊಳ್ಬೇಕಿದನ್ನ. ಒಂದು ತೃಪ್ತಿಯ ಜೀವನ, ಎರಡನೆಯದು ಶಾಂತಿ. ಇಲ್ದಿದ್ರೆ ಯಾವತ್ತು ನೋಡಿದ್ರು ಸಿಡಿಮಿಡಿಗೊಳ್ಳೋದು. ಯಾರಾದ್ರೂ ಏನಾದ್ರೂ ಹೇಳ್ತಾರೋ ತಕ್ಷಣ ಸಿಟ್ಟು, ಕೆಂಡ ಅಲ್ವಾ? ಒಂದ್ಸಲ ಒಬ್ಬ ಬಿಸಿನೆಸ್ ಮ್ಯಾನ್ ಇದ್ನಂತೆ. ಅವನು ಒಂದು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದ. ಈ ಟ್ಯಾಕ್ಸಿಯ ಮುಂದೆ ಒಂದು ಕ್ಯಾಬಲ್ಲಿ ಹೋಗ್ತಾ ಇದ್ದ. ಅದಕ್ಕಿಂತ ಮುಂದೆ ಒಂದು ದೊಡ್ಡ BMW ಕಾರು ಇತ್ತು. ತುಂಬಾ ದುಡ್ಡು ಕೊಟ್ಟಿರ್ತಾರೆ ನೋಡಿ ಆ ಕಾರಿಗೆಲ್ಲ, ಕೋಟಿಗಟ್ಟಲೆ ಕೊಟ್ಟಿರ್ತಾರೆ. ಆ ಮುಂದಿನ ಕಾರಿನ ಡ್ರೈವರು ಅಕಸ್ಮಾತಾಗಿ ಬ್ರೇಕ್ ಹಾಕ್ದ. ಹಿಂದಿನ ಈ ಟ್ಯಾಕ್ಸಿ ಡ್ರೈವರ್ ಅದನ್ನ ಗಮನಿಸಿರ್ಲಿಲ್ಲ. ಅವನು ಓಹೋ ಬ್ರೇಕ್ ಆಗ್ದಂತ, ಇವನು ಕೂಡ ಬ್ರೇಕ್ ಆಗ್ದ ತಕ್ಷಣ ಹೋಯ್ತು, ಹತ್ರ ಹೋಯ್ತು. ಇನ್ನೇನು ಕಾರಿಗೆ ಮುಟ್ಟಿಲ್ಲ, ಮುಂದಿನ ಕಾರಿಗೆ ಮುಟ್ಟಿಲ್ಲ ಅದು. ಆ ಮುಂದಿನ ಕಾರಿನಲ್ಲಿ ಇದ್ದಂತಹ ಬಿಸಿನೆಸ್ ಮ್ಯಾನ್ ಅವನೇ ಡ್ರೈವ್ ಮಾಡ್ತಾ ಇದ್ದ. ತಕ್ಷಣ ಕೆಳಗಿಳಿದು ಬಂದು ಈ ಡ್ರೈವರನ್ನ ಚೆನ್ನಾಗಿ ಬೈದು ಬಿಟ್ಟ, ಚೆನ್ನಾಗಿ ಉಗ್ದ. ಏನೂ ಆಗಿಲ್ಲ ಅವನ BMW ಕಾರಿಗೆ. ಹತ್ರ ಬಂದಿದೆ ಅಷ್ಟೇ, ಅದಕ್ಕೆ ಅಷ್ಟೊಂದು ಸಿಟ್ಟು ಬಂತು. ಸಿಟ್ಟು ಬಂದು ಈ ಡ್ರೈವರನ್ನ 10 ನಿಮಿಷ ಬೈದ. ಈ ಡ್ರೈವರ್ ಸುಮ್ಮನೆ ಕೂತು ಕೇಳ್ದ, ಏನು ಹೇಳಿಲ್ಲ. 10 ನಿಮಿಷ ಬೈದು ಇವನೇನು ಮಾತಾಡಿಲ್ಲ ಅಂತ ಆದಾಗ ಹೊರಟು ಹೋದ. ತುಂಬಾ ಬೆಲೆ ಬಾಳುವಂತಹ ಕಾರಿನ ಯಜಮಾನ ಮುಂದಕ್ಕೆ ತೆಗೆದುಕೊಂಡು ಹೋದ ಅವನ ಕಾರನ್ನು. ಈ ಬಿಸಿನೆಸ್ ಮ್ಯಾನಿಗೆ ಸಿಟ್ಟು ಬರ್ತಾ ಇತ್ತು. ಇದೇನು ಡ್ರೈವರ್ ಏನು ಹೇಳುತ್ತಾ ಇಲ್ಲ, ಏನು ತಪ್ಪು ಮಾಡಿಲ್ಲ ಈ ಡ್ರೈವರ್, ಆದ್ರೂ ಅವನು ಬಂದು ಬೈದ್ರು ಕೂಡ ಇವನು ಏನು ಮಾತಾಡ್ತಾ ಇಲ್ಲ, ಯಾಕೆ ಅಂಥೇಳಿ ಇವನಿಗೆ ಸಿಟ್ಟು ಬರ್ತಾ ಇತ್ತು. ಸರಿ, ಕಾರು ಹೊರಟ ತಕ್ಷಣ ಡ್ರೈವರ್ ಹತ್ರ ಕೇಳ್ದ, ನೀನ್ ಯಾಕೆ ಏನು ಹೇಳಿಲ್ಲ? ಹೇಳ್ಬೋದಾಗಿತ್ತಲ್ಲ, ಬೈಬೋದಾಗಿತ್ತಲ್ವಾ? ನೀವೇ ಹಾಕಿರೋದು ಬ್ರೇಕ್, ನಾನು ಏನು ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಿನ್ನ ಕಾರಿಗೆ ಟಚ್ಚು ಆಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅದಕ್ಕೆ ಈ ಕಾರ್ ಡ್ರೈವರ್ ನೋಡಿ ಹೇಳ್ದ ಅಂತೆ, ಸ್ವಾಮಿ, ಅವನು ಒಂದು ದೊಡ್ಡ ಕಸದ ಬುಟ್ಟಿಯನ್ನ ತಲೆಯಲ್ಲಿ ಹೊತ್ಕೊಂಡು ತಿರುಗ್ತಾ ಇದ್ದಾನೆ ಪಾಪ. ಎಲ್ಲಾದ್ರೂ ಯಾರಾದ್ರೂ ಸಿಕ್ಕಿದ್ರೆ ಆ ಕಸದ ಬುಟ್ಟಿಯನ್ನ ಅವರ ಮೇಲೆ ಬಿಸಾಕುವ ಪ್ಲಾನ್ ಮಾಡ್ತಿದ್ದಾನೆ ಅವನು. ಅದನ್ನ ತೆಗೆದುಕೊಳ್ಳೋದಕ್ಕೆ ನಾನು ಸಿದ್ಧನಿಲ್ಲ ಸ್ವಾಮಿ. ಈ ಬಿಸ್ನೆಸ್ ಮ್ಯಾನಿಗೆ ಒಂದ್ಸಲ ಶಾಕ್ ಆಯ್ತು. ಬರೀ ಒಂದು ಕ್ಯಾಬ್ ಡ್ರೈವರ್ ಎಂತಹ ಒಂದು ಅರ್ಥಪೂರ್ಣವಾದ ಮಾತನ್ನ ಹೇಳ್ತಿದ್ದಾನೆ ಇವನು. ಕಸದ ಬುಟ್ಟಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ ತಲೆಯಲ್ಲಿ ಆ ಶ್ರೀಮಂತ. ಏನು, ಯಾರ ಮೇಲೂ ಎಲ್ಲರ ಮೇಲೂ ಸಿಟ್ಟಿರತ್ತೆ, ಅದೆಲ್ಲ ಕಸ. ಈಗ ಯಾರಾದ್ರೂ ಏನಾದ್ರೂ ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ದಾರೆ ಅಂತ ಅವನಿಗೆ ಅನ್ಸತ್ತೋ ಅಂತವರ ಮೇಲೆ ಈ ಕಸದ ಬುಟ್ಟಿಯನ್ನ ಬಿಸಾಕುವಂತ ಪ್ರಯತ್ನವನ್ನ ಮಾಡ್ತಾನೆ. ನಾವೇನ್ ಮಾಡ್ತೇವೆ? ಕಸದ ಬುಟ್ಟಿಯನ್ನ ತಕ್ಷಣ ನಮ್ಮ ಮೇಲೆ ತಗೊಂಡು ಮತ್ತೆ ನಾವು ಕೂಡ ಅವರನ್ನ ಬೈಯೋದು. ಮತ್ತೆ ಪೊಲೀಸ್ ಬರ್ತಾರೆ, ಮತ್ತೆ ನಮ್ಗೆ ಗೊತ್ತಿದೆ ರಾಮಾಯಣ. ಇಲ್ಲ, ನಾವು ಕೂಡ ಈ ಶ್ರೀಮಂತನ ಹಾಗೆ ದೊಡ್ಡ ಕಸದ ತೊಟ್ಟಿಯನ್ನ ನಮ್ಮ ತಲೆಯ ಮೇಲೆ ಹೊತ್ತುಕೊಂಡು ದಿನಾ ತಿರುಗ್ತಾ ಇರ್ತೇವೆ. ಅದಕ್ಕೆ ಯಾರಾದ್ರೂ ಒಂದು ಚಿಕ್ಕದು ಏನೋ ಒಂದು ಹೇಳಿದ್ರೆ ತಕ್ಷಣ ಕೆಂಡಾಮಂಡಲದಂತಹ ಕೋಪ ಅವರ ಮೇಲೆ ಹಾರೋದು, ಇವ್ರ ಮೇಲೆ ಸಿಡಿಮಿಡಿಗೊಳ್ಳೋದು, ಮಕ್ಕಳನ್ನ ಬೈಯೋದು, ಆಫೀಸಲ್ಲಿ ಬೈಯೋದು ಅಲ್ವೇ? ಯಾಕೆ? ಒಂದು ಕುಕ್ಕರ್ ಬರ್ಸ್ಟ್ ಆದಾಗೆ ಒಳಗಡೆ ಸೇರಿ ಯಾರ ಮೇಲೂ ಹಾಕಬೇಕಲ್ಲ ಅದನ್ನ. ಹೀಗಾಗಬಾರ್ದು. ನಮ್ಮಲ್ಲಿ ಕರ್ಮಯೋಗ ಮಾಡಿ ಮನಸ್ಸು ನಿರ್ಮಲವಾಗಬೇಕು. ಆಗ ಒಂದು ತೃಪ್ತಿಯ ಶಾಂತಿಯ ಜೀವನ ನಡೆಸೋದಿಕ್ಕೆ ಸಾಧ್ಯ. ಅದು ಅಲ್ಲದೆ ಹೀಗೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ಈ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಕ್ತೇವೆ. ಇಲ್ಲ ಅಂದ್ರೆ ಪತನ ಕಾರಣಂ, ಹಿಂದಕ್ಕೆ ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ಹೋಗ್ತಾ ಇರ್ತೇವೆ. ಧಾರ್ಮಿಕ ಮಾರ್ಗ ಅಲ್ಲ ನಾನು ಹೇಳ್ತಾ ಇರೋದು, ಅಧ್ಯಾತ್ಮದ ಮಾರ್ಗ. ಧಾರ್ಮಿಕವಾಗಿ ಹಲವು ಪೂಜೆಗಳನ್ನ ಮಾಡ್ತಾ ಇರ್ಬೋದು, ಅದು ಧಾರ್ಮಿಕ, ಅದನ್ನು ಮಾಡಬೇಕು. ಅದರ ಜೊತೆ ಇದು ಬೇಕು. ಕೊನೆಯದಾಗಿ ನನಗೆ ಮೋಕ್ಷ ಬೇಕು ಅಂತ ಹೇಳುವ
ಆಸೆ ಹುಟ್ಟಿಕೊಳ್ಬೇಕು. ಹುಟ್ಟತ್ತೆ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರ ಹೇಳತ್ತೆ, ಈ ಕರ್ಮಯೋಗವನ್ನ ಆಚರಿಸಿದಾಗ ಓಹೋ, ಮನಸ್ಸು ಎಷ್ಟು ನಿರ್ಮಲವಾಯಿತು ಅಂತ ಹೇಳಿದ್ರೆ, ಈಗ ನನಗೆ ಇನ್ನೇನು ಬೇಡ, ನನಗೆ ಮೋಕ್ಷ ಬೇಕು, ನನಗೆ ಪರಮಾತ್ಮ ಬೇಕು. ಪರಮಾತ್ಮ ಅಂದ್ರೆ ಯಾರು? ನಿಜವಾದ ವಿಚಾರವನ್ನ, ಸತ್ಯ ಏನು, ಇದನ್ನ ತಿಳಿದುಕೊಳ್ಳುವಂತಹ ಒಂದು ಆಸೆ ಹುಟ್ಟಿಕೊಳ್ಳುತ್ತೆ ನಮ್ಮಲ್ಲಿ. ಇಲ್ಲಾಂದ್ರೆ ನಮಗೆ ನಾವು ಯಾತಕ್ಕೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಥವಾ ನಾಮಜಪ ಮಾಡ್ತೇವೆ? ಲೌಕಿಕ ಕೋರಿಕೆಗಳನ್ನ, ಆಸೆಗಳನ್ನ ತೀರಿಸುವುದಕ್ಕೆ. ಮಾಡಬಾರ್ದು ಅಂತ ಇಲ್ಲ, ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗಬೇಕು. ಲೌಕಿಕ ಕೋರಿಕೆಗಳು ಹಿಂದಕ್ಕೆ ಉಳಿದು ಅಧ್ಯಾತ್ಮದ ಕೋರಿಕೆಗಳು ಮುಂದಕ್ಕೆ ಬರಬೇಕಾಗಿದೆ. ನನಗೆ ಉಪದೇಶ ಸಾರದ ಅರ್ಥವನ್ನ ತಿಳಿದುಕೊಳ್ಳಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ತರದ ಆಸೆಗಳು ಹುಟ್ಟಕ್ಕೆ ಶುರುವಾಗತ್ತೆ. ಹಾಗೆ ಕೊನೆಯದಾಗಿ ಮುಮುಕ್ಷುತ್ವ, ಮೋಕ್ಷ ಬೇಕು ಅಂತ ಹೇಳುವ ಆಸೆ. ನಾನು ಮುಂದಕ್ಕೆ ಸಾಗ್ತಾ ಇದ್ದೇನಾ ಇಲ್ವೋ ಹೇಗೆ ಗೊತ್ತು? ಅದಕ್ಕೆ ಒಂದು ಟೆಸ್ಟ್ ಕೂಡ ಇದೆ ಅಂತೆ. FIR ಟೆಸ್ಟ್ ಅಂತ ಹೇಳ್ತಾರೆ. ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ರಿಕವರಿ ಪೀರಿಯಡ್ ಅಂತ ಹೇಳಿ. ಏನಂತ ನೋಡೋಣ. ಫ್ರೀಕ್ವೆನ್ಸಿ ಅಂದ್ರೆ ನನ್ನಲ್ಲಿ ಕೆಟ್ಟ ಭಾವನೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವುದೇ ಇರ್ಬೋದು, ಎಷ್ಟು ಸಲ ದಿನದಲ್ಲಿ ಬರ್ತಾ ಇರತ್ತೆ. ಕೋಪ, ಒಂದು ಕೋಪವನ್ನ ತೆಗೆದುಕೊಳ್ಳೋಣ. ದಿನದಲ್ಲಿ ನನಗೆ ಈ ದಿನ ಎಷ್ಟು ಸಲ ಕೋಪ ಬಂದಿದೆ, ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳುವಂಥದ್ದು. ಅದನ್ನ ಓಹೋ ಇದು ಕೋಪ ಅಲ್ಲ, ಅದು ಮಾಡಲೇಬೇಕಾಯ್ತು, ನಾನು ಅದಕ್ಕೆ ಮಾಡಿದೆ. ಇದನ್ನು ನಾವು ಈ ಥರ ಎಲ್ಲ ಜಸ್ಟಿಫೈ ಮಾಡ್ತೇವೆ, ಹಾಗೆ ಮಾಡಬಾರ್ದು. ಸೀದಾ ಸಾದಾ ಇರಬೇಕಾದ್ರಲ್ಲಿ ಕೋಪ ಬಂತು ನನಗೆ, ಸರಿ, ಒಂದು. ಇನ್ನೊಂದ್ಸಲ ಕೋಪ ಬಂತಾ, 2. ಹೀಗೆ ದಿನದಲ್ಲಿ ಎಷ್ಟು ಸಲ ಕೋಪ ಬರುತ್ತೆ, ಇದು ಫ್ರೀಕ್ವೆನ್ಸಿ. ಇಂಟೆನ್ಸಿಟಿ, ಹೇಗಿರುವ ಕೋಪ, ಕೆಲವು ಸಲ ಕೊಂದು ಬಿಡ್ತೇನೆ ಇವರನ್ನ ಅಂತ ಹೇಳೋ ಕೋಪ ಬಂದ್ಬಿಡುತ್ತೆ. ಕೆಲವು ಸಲ ಸರಿ ಕೋಪ ಬಂತು, ಆದರೆ ಹೆಚ್ಚೇನಿಲ್ಲ. ಇಂಟೆನ್ಸಿಟಿ ಎಷ್ಟು ಬಲವತ್ತಾಗಿ ಬಂತು ಆ ಒಂದು ಭಾವನೆ, ನಕಾರಾತ್ಮಕವಾದ ಭಾವನೆಯನ್ನ. ಸಿಟ್ಟೆ ಇರ್ಬೋದು, ಮೋಹ ಇರ್ಬೋದು, ಅದು ಯಾವುದೇ ಇರ್ಬೋದು. ಅಸೂಯೆ ಇರ್ಬೋದು, ಅವರ ಮೇಲೆ ಎಷ್ಟು ಅಸೂಯೆ ಬಂತು ನಮಗೆ, ಸ್ವಲ್ಪ ಅಸೂಯೆ, ಜಾಸ್ತಿ ಅಸೂಯೆ, ಅವರಿಗೆ ಹೇಗಾದ್ರೂ ಅವ್ರ ನಾಶ ಆಗಬೇಕು, ಆ ಥರದ ಅಸೂಯೆ. ಸೀದಾ ಸಾದವಾಗಿ ನಾವು ಬರ್ಕೊಳ್ಬೇಕು. 3ನೇದಾಗಿ ರಿಕವರಿ ಪೀರಿಯಡ್. ಸರಿ ಬಂತು, ಬಂದಾಗ ಓಹೋ ನಾನೇನ್ ಕಲ್ತಿದ್ದೇನೆ, ಭಗವದ್ಗೀತೆ ಕಲ್ತಿದ್ದೇನೆ, ತತ್ವಬೋಧ ಕಲ್ತಿದ್ದೇನೆ, ಉಪದೇಶ ಸಾರ ಕಲಿತಾ ಇದ್ದೇನೆ, ಏನ್ ಮಾಡಬೇಕು ನಾನೀಗ? ಈ ತರ ಇರಬಾರ್ದು. ನಾನು ನಾಮಜಪ ಮಾಡ್ತೇನೆ, ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿ ಭಗವಂತ ಭಗವದ್ಗೀತೆಯಲ್ಲಿ ಗುಡುಗಿದ್ದಾನೆ. ನನ್ನ ಭಕ್ತನಿಗೆ ನಾಶ ಇಲ್ಲ ಅಂತ ಹೇಳ್ತಾನೆ. ನಾನು ಅವನ ಭಕ್ತ, ನಾನು ಈ ತರದ ಭಾವನೆಗಳಿಂದ ನಾಶ ಆಗಬಾರ್ದು ಅಂತೇಳಿ ಪರಮಾತ್ಮನಿಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ, ಪರಮಾತ್ಮ ಈ ತರದ ನಕಾರಾತ್ಮಕವಾದ ಭಾವನೆಗಳು ಮೂಡ್ತಾ ಇದೆ ನನ್ನಲ್ಲಿ, ದಯವಿಟ್ಟು ಇದನ್ನ ತೊಲಗಿಸು. ನಾನು ಓಂ ನಮಃ ಶಿವ ಹೇಳ್ತೇನೆ ಅಂತೇಳಿ ಶಿವನೋ ಯಾವುದೋ ಒಂದು ಪರಮಾತ್ಮ ನಮ್ಮ ಇಷ್ಟ ದೇವತೆಯನ್ನ ಸ್ಮರಣೆಗೆ ತೆಗೆದುಕೊಂಡು ಬಂದಾಗ ಆ ನಕಾರಾತ್ಮಕವಾದ ರಾಕ್ಷಸ ಅಂತ ಹೇಳುವ ಭಾವನೆ ನಮ್ಮನ್ನ ಬಿಟ್ಟು ಹೋಗುತ್ತೆ. ಈಗ ಈ ಎಷ್ಟು ಸಲ ಬಂತು, ಎಷ್ಟು ಬಲವತ್ತಾಗಿ ಬಂತು, ಆಮೇಲೆ ಸಮಯ ಎಷ್ಟು ತೆಕ್ಕೊಳ್ತು ಅದರಿಂದ ನಾನು ಹಿಂದಕ್ಕೆ ಬರೋದಿಕ್ಕೆ, ಅಂತಹ ನಕಾರಾತ್ಮಕವಾದ ಭಾವನೆಗಳು ಬಂದಂತಹ ಸ್ಥಿತಿಯಿಂದ ನಾನು ವಾಪಸ್ ಸರಿಯಾದ ಸ್ಥಿತಿಗೆ ಬರೋದಿಕ್ಕೆ ಸಮಯ ಎಷ್ಟು ತೆಕ್ಕೊಳ್ತು, ಇದು ರಿಕವರಿ ಟೈಮ್. ಇದೆಲ್ಲವೂ ಕಡಿಮೆ ಆಗ್ತಾ ಹೋಗ್ಬೇಕು. ಎಷ್ಟು ಸಲ ಬಂದಿದೆ ದಿನದಲ್ಲಿ, ನಿನ್ನೆ 10 ಸಲ, ಇವತ್ತು 5 ಸಲ, ನಾಳೆ 2 ಸಲ, ನಾಡಿದ್ದು ಕೋಪವೇ ಬರಲಿಲ್ಲ ನನಗೆ. ಏನಾಗತ್ತೆ ಕೋಪ ಬಂದಾಗ? ಹೀಗಾಗಬಾರ್ದು ಅಂತ ಹೇಳುವ ವಿವೇಚನೆ ಇರುತ್ತೆ ನಮ್ಮಲ್ಲಿ. ಜಾಸ್ತಿ ಕೋಪ ಬಂದಾಗ ಕೂಡ ಓಹೋ ಇಷ್ಟೆಲ್ಲ ಕೋಪ ಬರಬಾರ್ದು. ನನ್ನ ಮೊಮ್ಮಗನಿಗೆ ಹಾಗೆ ಹೇಳ್ತಾ ಇದ್ದೆ ನಾನು. ಕೋಪ ಬಂದ ತಕ್ಷಣ ಎಲ್ಲರಿಗೂ ಬಂದು ಗುದ್ದೋದು, ಹೊಡೆಯೋದು ಎಲ್ಲ ಮಾಡಿದಾಗ ಹೀಗೆ ಮಾಡದೆ ಮನಸ್ಸಿನಲ್ಲಿ ಪ್ರೀತಿ, ಈ ಮನುಷ್ಯ ಅಂದ್ರೆ ನಂಗೆ ಪ್ರೀತಿ ಅಂತ ಭಾವನೆನೇ ತೆಗೆದುಕೊಂಡು ಬರಬೇಕು ಅಂತ ಹೇಳಿದಾಗ, ಆಯ್ತಜ್ಜಿ ಅಂತ ಹೇಳ್ದ. ಇನ್ನೊಂದಿನ ಕೋಪ ಬಂದಾಗ ಹೇಳ್ದ, ಅಜ್ಜಿ ನೀ ಹೇಳ್ದೆ ಅಲ್ಲ ತುಂಬಾ ಪ್ರೀತಿ ಮಾಡಬೇಕು ಅಂತ, ನಾನು ಕಿಸ್ ಕೊಡ್ತೇನೆ ನಿಂಗೆ ಅಜ್ಜಿ, ಸಿಟ್ಟು ಬಂದಿದೆ ನಂಗೆ, ಆದ್ರೆ ನೀ ಹೇಳಿದ್ಯಲ್ಲ
ನೋಡಿ, ಮಕ್ಕಳು ಕಲ್ತುಕೊಳ್ಳೋಕ್ಕೆ ರೆಡಿ ಇರ್ತಾರೆ. ಹಾಗೆಯೇ ನಾವು ಕೂಡ ಹೇಳೋದು ಮಾತ್ರ ನಾವು ಮಾಡ್ತೇವೆ, ನಾವು ಪಾಲಿಸ್ತೇವಾ? ನಾವು ಪಾಲಿಸ್ಬೇಕದನ್ನು. ಪಾಲಿಸಿದ್ರೆ ತಾನೇ ನಾವು ಮುಂದಕ್ಕೆ ಸಾಗೋದು. ಇಲ್ಲಾಂದ್ರೆ ನಾನು ವಿಷ್ಣು ಸಹಸ್ರನಾಮ 10 ಸಲ ಹೇಳ್ತೇನೆ, ನಮಗೆ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಮನಸ್ಸು ನಿರ್ಮಲವಾಗಲೇಬೇಕು. ನಮ್ಮ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಳಲೇಬೇಕು. ಭಗವಂತನ ಜೊತೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಆಗತ್ತೆ. ಹೀಗೆ ಸ್ಮರಣೆ ಆಗೋದು ಯಾವಾಗಲೋ ಒಂದೊಂದ್ಸಲ ಆಗ್ತಾ ಇರುತ್ತೆ. ಇದು ವಿರಲ ಚಿಂತನ. ಅಂತರ ಜಾಸ್ತಿ, ಗ್ಯಾಪೇ ಜಾಸ್ತಿ. ಅಲ್ಲಿ ಎಲ್ಲ ಒಂದು ನಿಮಿಷ ಸ್ವಲ್ಪ ಭಗವಂತನ ನೆನಪಾಯಿತು, ಆಮೇಲೆ ಮತ್ತೆ ಮನಸ್ಸು ಓಡಿತು, ಪರವಾಗಿಲ್ಲ. ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಷ್ಟು ಸುಲಭ ಇಲ್ಲ ಅರ್ಜುನ. ಮನಸ್ಸು ಅಂತ ಹೇಳೋದು ಚಂಚಲವೇ. ಎಲ್ಲರಿಗೂ ಹೀಗೆ ಇದೆ, ಚಂಚಲವಾದ ಮನಸ್ಸು. ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತಾ 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 ವೈರಾಗ್ಯ, ವಿವೇಕ, ವೈರಾಗ್ಯ, ಭಕ್ತಿ, ಇದು 3 ಬೇಕಾಗಿದೆ ನಮಗೆ. ವಿವೇಕ ಅಂದರೆ ಯಾವುದು ಸರಿ ಯಾವುದು ತಪ್ಪು ವಿಶ್ಲೇಷಣೆ ಮಾಡುವಂತಹ ಒಂದು ಬುದ್ಧಿ. ವೈರಾಗ್ಯ, ವಿವೇಕದಿಂದ ಬರುವಂತಹ ವೈರಾಗ್ಯ. ಕೆಲವರು ಹೇಳ್ತಾರೆ ನೋಡಿ, ಯಾರೋ ಸತ್ತೋದ್ರಲ್ಲಿ, ಪ್ರಪಂಚವೇ ಹೀಗೆ, ಯಾರೋ ಯಾರನ್ನೋ ಕೊಂದ್ರು, ಪ್ರಪಂಚವೇ ಬೇಡ ಅಂತ ಆಗಿದೆ ನನಗೆ. ಯಾಕೆ? ಈ ತರದ ಒಂದು ಪರಿಸ್ಥಿತಿ ಬಂದ ಕಾರಣ ಒಂದು ನಿಮಿಷ ಹಾಗಾಗೋದು, ಮತ್ತೆ ಯಥಾ ಪ್ರಕಾರ ನಾವು ಅದು ಮತ್ತೆ ಮರ್ತೋಯ್ತು. ಹಾಗಲ್ಲ. ವೈರಾಗ್ಯ ನಿಜವಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ವಿವೇಕದಿಂದ ಬರುವಂತಹ, ಓಹೋ ಇದನ್ನು ನಾನು ಇಷ್ಟು ಸಮಯ ಒಳ್ಳೆಯದು ಅಂತ ಅನ್ಕೊಂಡಿದ್ದೆ, ಇದು ನನ್ನ ಜೊತೆ ಬರುವಂಥದ್ದು ಅಲ್ಲ ಅಂತ ನನಗೆ ಇವಾಗ ಅರ್ಥ ಆಯಿತು. ಇದರಿಂದ ಬರುವಂತಹ ವೈರಾಗ್ಯ. ಭಕ್ತಿ ಅಂದರೆ ಪ್ರೀತಿ. ಪರಮಾತ್ಮನೇ ನನ್ನ ಜೊತೆ ಇಷ್ಟು ಜನ್ಮಗಳಲ್ಲಿಯೂ ಇದ್ದಾನೆ, ಇನ್ನು ಮುಂದೆ ಎಷ್ಟು ಜನ್ಮಗಳನ್ನು ನಾನು ಎತ್ತಬೇಕೋ ಗೊತ್ತಿಲ್ಲ, ಅದರಲ್ಲಿಯೂ ನನ್ನ ಜೊತೆ ಇರುವಂಥವನು ಪರಮಾತ್ಮ ಮಾತ್ರ. ಹಾಗಾದರೆ ನಾನು ಪರಮಾತ್ಮನನ್ನು ಎಷ್ಟು ಪ್ರೀತಿಸಬೇಕು. ನಮ್ಮ ಜೊತೆ ಕೆಲವು ವರ್ಷಗಳು ಇರುವಂತಹ ಅಪ್ಪ ಅಮ್ಮ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಎಷ್ಟು ವರ್ಷ ಇರ್ತಾರೆ ನಮ್ಮ ಜೊತೆ? ಕೆಲವು ವರ್ಷಗಳು ಮಾತ್ರ. ಅಂಥವರನ್ನು ನಾವು ಎಷ್ಟು ಪ್ರೀತಿಸ್ತೇವೆ. ಹಾಗಿದ್ದರೆ ಯಾವತ್ತೂ ನಮ್ಮ ಜೊತೆ ಇರುವಂತಹ, ಎಲ್ಲ ಜನ್ಮಗಳಲ್ಲಿಯೂ ನಮ್ಮ ಜೊತೆ ಇರುವಂತಹ ಪರಮಾತ್ಮನನ್ನು ನಾನೆಷ್ಟು ಪ್ರೀತಿಸಬೇಕು, ಎಷ್ಟು ಪ್ರೀತಿಸಿದ್ರೂ ಕಡಿಮೆ ಅಂತ ಹೇಳುವ ಭಾವನೆ ಬರಬೇಕು. ಆಗ ವಿರಲ ಚಿಂತನ ಶುರುವಾಗತ್ತೆ. ವಿರಲ ಚಿಂತನ ಮಾಡ್ತಾ 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 ಅಭ್ಯಾಸ ಆಗ್ತಾ 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 ಸರಳ ಚಿಂತನ ಆಗತ್ತೆ. ಏನು ಸರಳ ಚಿಂತನ ಅಂದರೆ ನಿರಂತರವಾಗಿ ಅವನ ಸ್ಮರಣೆ ಆಗ್ತಾ ಇರುವಂಥದ್ದು. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಭಗವಂತನೇ ಭಗವಂತನೇ ಅಂತ ಹೇಳುವ ಭಾವನೆ ಇರುವಂಥದ್ದು. ಎಲ್ಲರನ್ನು ನೋಡ್ತೇವೆ, ಈಗ ನೋಡುವಂಥದ್ದು ಈ ಮನುಷ್ಯ ಅಲ್ಲ, ಈ ಮನುಷ್ಯನಲ್ಲಿ ಇರುವಂತಹ ಭಗವಂತ ಅಂತ ಹೇಳುವ ಭಾವನೆ ಬರುವಂಥದ್ದು. ಇದು ಸರಳ ಚಿಂತನ. ವಿರಲ ಚಿಂತನಕ್ಕಿಂತ ಸರಳ ಚಿಂತನ ಉತ್ತಮವಾದದ್ದು. ಆದರೆ ಒಂದೇ ಸಲಕ್ಕೆ ಸರಳ ಚಿಂತನ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ವಿರಲ ಚಿಂತನದಿಂದ ಶುರು ಮಾಡಿ ಸ್ವಲ್ಪ ಸ್ವಲ್ಪವಾಗಿ ಅಭ್ಯಾಸ ಆಗ್ತಾ 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 ದಿನದಲ್ಲಿ ಒಂದು ಅರ್ಧ ಗಂಟೆ ಭಗವಂತನ ನೆನಪು ಖಂಡಿತವಾಗಿಯೂ ಹಾಗೆ ಅರ್ಧ ಗಂಟೆ ಆದರೂ ಇಲ್ಲದೇ ಇದ್ರೆ ಏನು ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತೇವೆ, ಮನಸ್ಸೆಲ್ಲೆಲ್ಲೋ ಓಡ್ತಾ ಇರತ್ತೆ. ಹಾಗಾಗದೆ ಇದೀಗೆ ಜಪ ಅಲ್ಲ, ಮನಸ್ಸಿನಲ್ಲಿ ಮಾಡುವಂತಹ ಕರ್ಮ, ಉಪಾಸನಾ ಯೋಗ. ನಮ್ಮ ಮನಸ್ಸನ್ನ ಯಾವುದೇ ಒಂದು ದೇವತೆ ಇರ್ಬೋದು, ದೇವರಿರ್ಬೋದು, ಇಷ್ಟ ದೇವತೆ ಇರ್ಬೋದು, ಆ ಇಷ್ಟ ದೇವತೆಯ ಮೇಲೆ ಕೇಂದ್ರೀಕರಿಸಿಕೊಳ್ಳುವಂತಹ ಪದ್ಧತಿಯ ಹೆಸರು ಉಪಾಸನಾ ಯೋಗ, ಭಕ್ತಿ ಯೋಗ. ಸುಮ್ಮನೆ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಭಕ್ತಿ ಅಂತಲ್ಲ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡೋಣ. ಈ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಕ್ವಾಲಿಟಿ, ಧ್ಯಾನ ಮಾಡುವಾಗ ಕ್ವಾಲಿಟಿ ಯಾವ ಗುಣಮಟ್ಟದ್ದಾಗಿರ್ಬೇಕು ಅಂತ ಹೇಳಿದ್ರು. ಈಗ 8ನೇ ಶ್ಲೋಕದಲ್ಲಿ ವಿಷಯ ಏನು, ಯಾವುದರ ಮೇಲೆ ಧ್ಯಾನ ಮಾಡಬೇಕು ಹೇಳ್ತಿದ್ದಾರೆ. ಭೇದ ಭಾವನಾ ಸೋಗಮಿತ್ಯಸೌ ಭಾವನಾಭಿದ ಪಾವನಿ ಮತ. ಈಗ ಧ್ಯಾನ ಮಾಡುವಾಗ ಮೊದಲನೇದಾಗಿ ನಾವು ಹೇಗೆ ಮಾಡ್ತೇವೆ? ಭಗವಂತ ನೀನು ಬೇರೆ, ನಾನು ಬೇರೆ, ನಾನು ನಿನ್ನ ದಾಸ ಅಲ್ವೇ?
ನಾನು ನಿನ್ನ ಸೇವಕ. ಈ ಥರದ ಭೇದ ಭಾವನಾ ದೃಷ್ಟಿಯಿಂದ ಚಿಂತನೆ ಮಾಡ್ತೇವೆ. ಪರಮಾತ್ಮ ನೀನು ಸರ್ವವ್ಯಾಪಿ, ಸರ್ವಜ್ಞ, ನಾನು ಅಲ್ಪಜ್ಞ. ನೀನು ಸರ್ವಶಕ್ತಿಮಾನ್, ನಾನು, ನಮಗೆಷ್ಟು ಶಕ್ತಿ ಇದೆ? ಒಂದು ಪೆಟ್ಟಿಗೆ ಎತ್ತಬೇಕು ಅಂತ ಹೇಳಿದ್ರೆ ಅಬ್ಬೋ ಇಷ್ಟು ಭಾರ ಇದೆಯಾ, ತರಕಾರಿ ಹೊತ್ಕೊಂಡು ಬರೋದು ಎಷ್ಟು ಕಷ್ಟ. ಅವನು ಸರ್ವಶಕ್ತಿಮಾನ್, ಸರ್ವ ಬಲವಾನ್, ನಮಗೆಲ್ಲ ಸ್ವಲ್ಪ ಸ್ವಲ್ಪವೇ ಇರುವಂಥದ್ದು. ನೀನು ಬೇರೆ, ನಾನು ಬೇರೆ, ಭೇದ ಭಾವನೆಯಿಂದ ನಾವು ಧ್ಯಾನ ಮಾಡ್ತೇವೆ. ಮೊದಲು ಹಾಗೆ ಮಾಡಬೇಕು. ಇಲ್ಲ ಅಂತಾದ್ರೆ ಶಂಕರಾಚಾರ್ಯ ಹೇಳಿದಾರಲ್ಲ ಅಹಂ ಬ್ರಹ್ಮಾಸ್ಮಿ, ಹಾಗೆ ನಾನು ಕೂಡ ಅಹಂ ಬ್ರಹ್ಮಾಸ್ಮಿ ಹೇಳ್ತೇನೆ ಅಂತ ಹೇಳಿ ಹೊರಟ್ರೆ ನಮ್ಮಲ್ಲಿ ಅಹಂಕಾರವೇ ನಾನೇ ದೇವರು, ಎಲ್ಲಾದ್ರೂ ಹೋದ್ರೆ ನನಗೆ ಮುಂದೆ ಸೀಟು ಕೊಡಬೇಕು, ಯಾಕೆ ನಾನು ದೇವ್ರಲ್ವಾ. ಆಮೇಲೆ ತಾಂಬೂಲ ನನಗೆ ಫಸ್ಟ್ ಕೊಡಬೇಕು, ಬೇರೆಯವರಿಗೆ ಕೊಟ್ಟರೋ ಸಿಟ್ಟಿನಿಂದ ಅಲ್ಲಿ ಎದ್ದು ಹೋಗ್ತೇನೆ ನಾನು. ಯಾಕೆ? ಅಷ್ಟು ಅಹಂಕಾರ, ಮದ ತುಂಬಿಕೊಳ್ಳತ್ತೆ. ಶುರುವಿನಲ್ಲಿ ಭೇದ ಭಾವನೆಯ ಮೂಲಕವೇ ನಾವು ಧ್ಯಾನವನ್ನು ಮಾಡಬೇಕು. ಭಗವಂತ ನೀನು ಶ್ರೇಷ್ಠ, ನಿನ್ನನ್ನು ತಿಳಿದುಕೊಳ್ಳೋದು ನನಗೆ ತುಂಬಾ ಕಷ್ಟ ಇದೆ, ಆದರೂ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ, ಇದಕ್ಕೆ ಹೆಸರು ಸಗುಣ ಉಪಾಸನೆ. ಇದರಲ್ಲಿ ಒಂದು ತರದ ಸಮಾಧಿಯೂ ಬರುತ್ತೆ, ಸವಿಕಲ್ಪ ಸಮಾಧಿ. ಈಗ ನಮಗೆ ಪರಮಾತ್ಮ ಅಂತ ಹೇಳೋದು ಒಂದು ಯಾವುದೋ ಒಂದು ರೂಪ. ಈಗ ನನಗೆ ಕೃಷ್ಣ ಅಂದ್ರೆ ಇಷ್ಟ, ನಾನು ಕೃಷ್ಣನನ್ನು ಧ್ಯಾನ ಮಾಡ್ತೇನೆ ಅಂತ ಆದ್ರೆ ಏನ್ ಮಾಡಬೇಕು? ಪಾದದಿಂದ ತಲೆವರೆಗೋ, ತಲೆಯಿಂದ ಪಾದದವರೆಗೋ, ಓಹೋ ನೀನೊಂದು ನವಿಲ್ಗರಿಯನ್ನು ಹಾಕೊಂಡಿದ್ಯಾ, ಈ ತರದ ಮುತ್ತು ರತ್ನ ಹವಳಗಳಿಂದ ತುಂಬಿಕೊಂಡಿರುವಂತಹ ಒಂದು ಕಿರೀಟವನ್ನ ಇಟ್ಟಿದ್ಯಾ, ತಲೆಯಲ್ಲಿ ಧರಿಸಿಕೊಂಡಿದ್ಯಾ, ನಿನ್ನ ಕರ್ಣ ಕುಂಡಲಗಳು ಹೀಗಿವೆ ಅಲ್ವೇ, ನಿನ್ನ ಓಹೋ ಸಿಲ್ಕ್ ಪಂಚೆಯನ್ನು ಉಟ್ಕೊಂಡಿದ್ಯಾ ನೀನು, ಎಷ್ಟು ಚೆನ್ನಾಗಿದೆ. ಈ ತರದ ಭಾವನೆಗಳನ್ನ ನಾವು ಮೂಡಿಸಿಕೊಳ್ಬೇಕಾಗತ್ತೆ ಶುರುವಿನಲ್ಲಿ. ಏನದು? ಸಗುಣ ಉಪಾಸನೆ. ಒಂದೇ ಸಲಕ್ಕೆ ನಾವು ನಿರ್ಗುಣ ಬ್ರಹ್ಮನ ಮೇಲೆ ನಾನು ಮೆಡಿಟೇಷನ್ ಮಾಡ್ತೇನೆ ಅಂತ ಆದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದು ಹಿಂದಿನ ಜನ್ಮದಿಂದ ಪಡೆದುಕೊಂಡು ಬಂದಿದ್ದೇವೆ ಅಂತ ಆದ್ರೆ ಸಾಧ್ಯ ಆಗತ್ತೆ, ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಅದು ಹೇಗೆ ಗೊತ್ತಾಗೋದು? ಹಿಂದಿನ ಜನ್ಮದಿಂದ ನಂಗೆ ಬಂತ ಇಲ್ವಂತ ಹೇಗೆ ಗೊತ್ತಾಗೋದು? ಕೂತ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ. ಒಂದು ನಿಮಿಷ ನಿರ್ಗುಣ ಬ್ರಹ್ಮ, ಅದೇನು ನಿರ್ಗುಣ ಬ್ರಹ್ಮ ಅಂದ್ರೆ? ಎಂತ ಒಂದು ಉಪಾಧಿ ಅಂತ ಹೇಳ್ತೇವೆ, ಏನೋ ಒಂದು ಬೇಕು ತಾನೇ ವಸ್ತು ನನಗೆ, ಇಲ್ಲಾಂದ್ರೆ ನಾನು ಹೇಗೆ ಧ್ಯಾನ ಮಾಡೋದು? ಒಂದು ಪರ್ವತವೋ ಒಂದು ವಿಗ್ರಹವೋ ಏನೋ ಒಂದು ಬೇಕು ತಾನೆ. ಹಾಗಿದ್ರೆ ನಿರ್ಗುಣ ಬ್ರಹ್ಮ ಸಾಧ್ಯ ಇಲ್ಲ. ಸರಿ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಬಿಟ್ಟು ಬಿಡೋದಲ್ಲ, ಸಗುಣದಿಂದನೇ ಶುರು ಮಾಡುವಂಥದ್ದು. ಅದರಲ್ಲಿಯೂ ಸಮಾಧಿ ಸ್ಥಿತಿಯನ್ನ ಸೇರ್ತಾರೆ. ಆದ್ರೆ ಭೇದ ಭಾವನ ಇಲ್ಲಿ, ನೀನು ಬೇರೆ ನಾನು ಬೇರೆ. ಹಾಗಾಗಿ ಏನ್ ಹೇಳ್ತಿದ್ದಾರೆ? ಭೇದ ಭಾವನಾತ್ ಸೋಹಮಿತ್ಯಸೌ. ಇದಕ್ಕಿಂತ ಉತ್ತಮವಾದದ್ದು, ಭೇದ ಭಾವನೆಯಿಂದ ಮಾಡುವಂತಹ ಧ್ಯಾನಕ್ಕಿಂತ ಉತ್ತಮವಾದದ್ದು ಯಾವುದು? ಸಹ ಅಹಂ, ಸೋಹಂ, ಅವನೇ ನಾನು. ಅಹಮಿತ್ಯೇವ ವಿಭಾವಯೇ ಭವಾನಿ, ಲಲಿತಾ ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ. ಅಹಂ ಇತಿ, ನೀನೇ ನಾನು, ನಾನೇ ನೀನು, ನೀನೇ ನಾನು ಅಂತ ಹೇಳುವ ಭಾವನೆಯಿಂದ ಧ್ಯಾನ ಮಾಡುವಂಥದ್ದು. ಸಹ ಅಹಂ, ಸಹ ಅಂದ್ರೆ ಅವನು, ಅವನೇ ನಾನು. ಸಹ ಸೋಹಮಿತ್ಯಸೌ ಭೇದ ಭಾವನಾತ್ ಸೋಹಮಿತ್ಯಸೌ, ಹೀಗೆ ಅನ್ಕೊಳ್ಳುವಂಥದ್ದು. ಭಗವಂತ ನೀನೇ ನಾನು. ಮೊದಲನೇದಾಗಿ ಭಗವಂತ ನಾನು ನಿನ್ನವನಿರ್ತೇನೆ, ಐ ಬಿಲಾಂಗ್ ಟು ಯು ಅಂತ ಹೇಳ್ತೀವಂತೆ. ಆಮೇಲೆ ಹೇ ಭಗವಂತ ನೀನು ನನ್ನವನು. ಆಮೇಲೆ ಮೂರನೆಯ ಸ್ಥಿತಿ ಅಂತ ಹೇಳಿದ್ರೆ ನೀನೇ ನಾನು, ನಾನೇ ನೀನು. ಭೇದ ಭಾವನೆ ಇಲ್ಲದೇ ಇರುವಂತಹ ಧ್ಯಾನ, ಇದು ಅತಿ ಉತ್ತಮ. ಭಾವನಾವಿದ ಪಾವನಿ ಮತ,
ಪವಿತ್ರವಾದದ್ದು ಇದು. ಯಾವುದು? ಯಾವ ಭೇದ ಭಾವನೆ ಇಲ್ಲದೆ ಮಾಡುವಂತಹ ಧ್ಯಾನ. ಪರಮಾತ್ಮ ಅಂತೇಳಿದ್ರೆ ನಾನೇ, ಅಹಂ ಬ್ರಹ್ಮಾಸ್ಮಿ. ಶಂಕರಾಚಾರ್ಯರು ಅದನ್ನು ಉತ್ತಮವಾಗಿ ವರ್ಣಿಸ್ತಾರೆ. ಇದು ನಮ್ಮ ಉಪನಿಷತ್ತಿನಲ್ಲಿ ಬರುವಂತಹ ಮಹಾವಾಕ್ಯ. ಹಲವಾರು ಮಹಾವಾಕ್ಯಗಳಿವೆ. ಎಲ್ಲಿ ಪರಮಾತ್ಮ ಈಕ್ವಲ್ಸ್ ಜೀವಾತ್ಮ ಅಂತೇಳಿ ಒಂದು ಈಕ್ವೇಶನ್ ಬರುತ್ತೋ ಅಂತಹ ವಾಕ್ಯಗಳಿಗೆ, ಹಲವಾರು ವಾಕ್ಯಗಳು ನಮ್ಮ ಉಪನಿಷತ್ತಿನಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಹೆಸರು ಮಹಾವಾಕ್ಯ. ಈ ಥರದಲ್ಲಿ ಮಾಡುವಂತಹ ಧ್ಯಾನ ಅತೀ ಪವಿತ್ರವಾದದ್ದು ಅಂತ ಭಗವಾನ್ ರಮಣ ಮಹರ್ಷಿಯವರು ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾರೆ. 8ನೇ ಶ್ಲೋಕದಲ್ಲಿ, 7ನೇ ಶ್ಲೋಕದಲ್ಲಿ ಮಾಡುವಂತಹ ಧ್ಯಾನದ ಗುಣಮಟ್ಟ ಹೇಗಿರಬೇಕು, ಕ್ವಾಲಿಟಿ ಹೇಗಿರಬೇಕು. ಸರಳ ಚಿಂತನ, ವಿರಳ ಚಿಂತನಕ್ಕಿಂತ ಸರಳ ಚಿಂತನ, ಯಾವ ಅಂತರವೂ ಇಲ್ಲದೆ, ಗ್ಯಾಪ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಸ್ಮರಣೆ ಆಗ್ತಾ ಇರುವಂಥದ್ದು. ಯಾವ ಪ್ರಯತ್ನ ಮಾಡೋದೇನು ಬೇಡ. ನೋಡಿ, ರಾಮಕೃಷ್ಣ ಪರಮಹಂಸರಿಗೆ ಮಹಾಕಾಲಿ, ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ರು. ದಕ್ಷಿಣೇಶ್ವರದ ಕಾಳಿಯನ್ನು ಯಾರಾದರೂ ನೋಡಿದಿರಿ ಅಂತಾದ್ರೆ ನಿಜವಾಗಿಯೂ ಎಷ್ಟು ಸುಂದರವಾಗಿದ್ದಾಳೆ ಅವಳು, ಜೀವಂತವಾಗಿದ್ದಾಳೆ ಅಲ್ಲಿ ಅಂತ ಅನ್ಸತ್ತೆ. ಹಾಗೆ ರಾಮಕೃಷ್ಣ ಪರಮಹಂಸರಿಗೆ ಕೆಲವೊಂದ್ಸಲ ಅವಳ ಪಾದವನ್ನ ನೋಡ್ತಾ ನೋಡ್ತಾ ಅಲ್ಲಿಗೆ ಸಮಾಧಿ ಸ್ಥಿತಿಯಲ್ಲಿ ಜಾರಿ ಬಿಡ್ತಾ ಇದ್ರಂತೆ. ಇಲ್ಲ, ಕೆಲವೊಂದ್ಸಲ ಯಾರಾದ್ರೂ ಭಕ್ತರು, ಅದರಲ್ಲಿ ವಿವೇಕಾನಂದರು, ಯಾವುದೋ ಒಂದು ಅರ್ಥಪೂರ್ಣವಾದ ಒಂದು ಭಜನೆಯನ್ನ ಹಾಡಿದ್ರೋ ಅಲ್ಲಿಗೆ ಕೈ ಹೇಗೆ ಎತ್ತಿದ್ರೋ ಹಾಗೆ ಎತ್ತಿಕೊಂಡೇ ಸಮಾಧಿ ಸ್ಥಿತಿ. ಏನು ಪ್ರಯತ್ನ ಮಾಡಿ ಅಲ್ಲ. ನಾವು ಪ್ರಯತ್ನ ಮಾಡಿದ್ರೂ ಆ ಸ್ಥಿತಿಗೆ ಹೋಗೋದಿಲ್ಲ. ಅದ್ರ ಪ್ರಯತ್ನವನ್ನ ಬಿಡಬಾರ್ದು. ಒಂದಲ್ಲ ಒಂದು ದಿನ ನಮಗೂ ಹಾಗಾಗತ್ತೆ. ಆ ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಸಮಾಧಿಗೆ ನಾನು ಹೋಗ್ತೇನೆ ಒಂದಲ್ಲ ಒಂದು ದಿನ. ತಾಳ್ಮೆ ಬೇಕು. ಯಾವ ತರದ ತಾಳ್ಮೆ ಅಂತ ಹೇಳಿದ್ರೆ ಆದಿಶಂಕರಾಚಾರ್ಯರು ಹೇಳುತ್ತಾರೆ, ಒಂದು ಹುಲ್ಲು ಕಡ್ಡಿಯನ್ನ ಕೊಟ್ಟು ಇದರಿಂದ ಸಮುದ್ರವನ್ನ ನೀನು ಒಣಗಿಸು ಅಂತ ಹೇಳಿದ್ರೆ ಯಾವ ತರದ ತಾಳ್ಮೆ ಬೇಕು, ಅಷ್ಟೇ ತಾಳ್ಮೆ ಈ ಅಧ್ಯಾತ್ಮ ಪದದಲ್ಲಿ ನಮಗೆ ಬೇಕು ಅಂತೇಳಿ ಆದಿಶಂಕರಾಚಾರ್ಯರು ಹೇಳ್ತಾರೆ. ತಾಳ್ಮೆಯಿಂದ ಅಯ್ಯೋ 2 ದಿನ ಮಾಡಿದೆ ಏನಾಗೋದಿಲ್ಲ ಬಿಟ್ಟು ಬಿಡೋದತ್ಲಾಗಿ, ಅದಲ್ಲ. ತಾಳ್ಮೆ ಬೇಕು. ವಿವೇಕ ವೈರಾಗ್ಯ ಭಕ್ತಿ ಬೇಕೇ ಬೇಕು. ಇದರ ಜೊತೆ ತಾಳ್ಮೆಯಿಂದ ನಾವು ಮುಂದಕ್ಕೆ ಸಾಗಬೇಕು. ಇಲ್ಲ ಅವರಿಗೆ ಆಗಿದ್ಯಾ, ನಂಗೂ ಕೂಡ ಖಂಡಿತವಾಗಿಯೂ ಸಿಕ್ಕೇ ಸಿಗತ್ತೆ ಈ ಮೋಕ್ಷ ಹೇಳುವಂತಹ ಭಾವನೆಯಿಂದ ಮುಂದಕ್ಕೆ ಸಾಗಬೇಕು. ಒಂದೇ ಸಲ ಏನೋ ಇವ್ರು ಹೀಗೆ ಹೇಳ್ತಿದ್ದಾರೆ, ನನ್ನಿಂದೆಲ್ಲ ಸಾಧ್ಯ ಇಲ್ಲಪ್ಪ, ಅದು ಸಾಧ್ಯ ಇಲ್ಲ ಅಂತಾದ್ರೆ ಇದನ್ನ ತಿಳಿದುಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ಭಗವಂತ ನಮಗೆ ಅನುಗ್ರಹಿಸ್ತಿರ್ಲಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಕಲಿತುಕೊಳ್ಬೇಕು, ತಿಳಿದುಕೊಳ್ಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಆದ್ರೆ ಖಂಡಿತವಾಗಿಯೂ ಭಗವಂತನ ಅನುಗ್ರಹವೇ ಇದು. ಖಂಡಿತವಾಗಿಯೂ ಅಂತಹ ತಾಳ್ಮೆಯನ್ನು ನಮಗೆ ಅವನು ಅನುಗ್ರಹಿಸ್ತಾನೆ. ಇಲ್ಲ ಅಂದ್ರೆ ಎಷ್ಟೊಂದು ಜನ ಉಪದೇಶ ಸಾರ ಅದೇನು ನಮ್ಮ ತಲೆಗೆಲ್ಲ ಹತ್ತೋದಿಲ್ಲಪ್ಪ, ಅದೆಲ್ಲ ನಮಗೆ ಬೇಡ, ನಾವು ಸುಮ್ಮನೆ ಭಜನೆಯನ್ನು ಹಾಡಿಕೊಂಡಿರ್ತೇವೆ. ಭಜನೆ ಹಾಡಿದ್ರೆ ಕಡಿಮೆ ತಪ್ಪು ಅಂತಲ್ಲ ಹೇಳ್ತಿರೋದು, ಅರ್ಥ ಮಾಡಿಕೊಳ್ಬೇಕು. ಭಜನೆಯೇ ಇರಲಿ, ಅದು ಕೆಲವೊಂದು ತುಂಬಾ ಅರ್ಥಪೂರ್ಣವಾಗಿರುತ್ತೆ, ಕಿವಿಗೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಮಾತ್ರವಲ್ಲದೆ ಅದರ ಅರ್ಥವನ್ನ ತಿಳಿದುಕೊಂಡು ನಾನು ನನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು, ನನಗೇನು ಉಪಕಾರ ಇದೆ ಈ ಭಜನೆಯಿಂದ, ಇದನ್ನ ನಾವು ವಿಶ್ಲೇಷಣೆ ಮಾಡಿಕೊಳ್ಬೇಕು. ನಮ್ಮ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಬೇಕು. ಭೇದ ಭಾವನೆ ಇಲ್ಲದಂತಹ ಧ್ಯಾನವೇ ಅದ್ವೈತ ಉಪಾಸನ. ಭೇದ ಭಾವ ಇರುವಂತಹ ಧ್ಯಾನಕ್ಕೆ ಹೆಸರು ದ್ವೈತ ಉಪಾಸನ. ದ್ವೈತ ಎರಡು, ನೀನು ಬೇರೆ ನಾನು ಬೇರೆ, ಇದು ದ್ವೈತ ಉಪಾಸನ. ಈಗ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಹೇಳಿ ಊಹಿಸಿಕೊಂಡು ಮಾಡುವಂತಹ ಧ್ಯಾನಕ್ಕೆ ಹೆಸರು ಅದ್ವೈತ ಉಪಾಸನ. ಇದು ಅದ್ವೈತ ಜ್ಞಾನ ಅಲ್ಲ, ನೆನ್ಪಿಟ್ಕೊಳ್ಬೇಕು. ಅದ್ವೈತ ಜ್ಞಾನ ಇನ್ನೂ ಬಂದಿಲ್ಲ.
ಅದ್ವೈತ ಉಪಾಸನೆ. ನಾನು ಊಹಿಸಿಕೊಳ್ತಾ ಇರೋದು ಭಗವಂತ ನೀನೇ ನಾನು, ನಾನೇ ನೀನು. ಮೊದಲಿನಲ್ಲಿ ನೀನು ಬೇರೆ ನಾನು ಬೇರೆ ಅಂತಾಯ್ತು. ನೀನು ತಾಯಿ, ನಾನು ಮಗು, ನಾನು ನಿನ್ನ ಸೇವಕ, ಹೀಗೆ ಹಲವಾರು ಭಾವನೆಗಳು. ಆಮೇಲೆ ನೀನೇ ನಾನು, ನಾನೇ ನೀನು ಅಂತ ಹೇಳುವ ಊಹಿಸಿಕೊಳ್ಳುವಂತಹ ಭಾವನೆಗಳು, ಊಹನೆ. ಆ ಜ್ಞಾನ ಬಂದಿಲ್ಲ, ಇನ್ನು ಬರಬೇಕಟ್ಟೆ, ಅದಕ್ಕೆ ಮುಂದೆ ಸಾಗಬೇಕು ನಾವು. ಇನ್ನು ಸಾಕಾಗೋದಿಲ್ಲ, ಇಲ್ಲಿಗೆ ನಿಲ್ಸೋದಲ್ಲ. ನಾನು ಪರಿಪೂರ್ಣ, ನಂಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಸಾಧನೆ ಬೇಡವೇ ಬೇಡ, ಅಲ್ಲಿ ಬಿಟ್ಟು ಬಿಡ್ಬೋದು, ಮುಂದಕ್ಕೆ ಸಾಗೋದಿಲ್ಲ. ಇಲ್ಲ, ಇಷ್ಟರವರೆಗೆ ಅವರಲ್ಲಿರುವ ದೋಷ ಇವರಲ್ಲಿರುವ ದೋಷ ಎಲ್ಲ ನನಗೆ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ನನ್ನಲ್ಲಿರುವ ದೋಷ ಕಾಣೇ ಇಲ್ಲ. ಈಗ ನಮ್ಮ ದೋಷಕ್ಕೆ ಭೂತ ಕನ್ನಡಿ ಹಿಡಿದು ನೋಡಬೇಕು ನಾವು, ದೊಡ್ಡದಾಗಿ ಕಾಣಬೇಕು ನಮ್ಮ ದೋಷಗಳು. ಬೇರೆಯವರ ದೋಷ ಬೇಡ ನಮಗೆ. ನಮ್ಮ ದೋಷ ದೊಡ್ಡದಾಗಿ ಕಾಣಿಸಿದಾಗ ಬೇರೆಯವರ ದೋಷ ನಮಗೆ ಕಾಣಿಸೋದಿಲ್ಲ. ನಮ್ಮಲ್ಲಿ ದೊಡ್ಡ ದೋಷ ಇದೆ ಅಂತ ತಿಳ್ಕೊಂಡ್ರೆ, ಕೆಟ್ಟದಿದೆ ನನ್ನಲ್ಲಿ ಯಾವುದೋ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ? ಅದನ್ನ ದೂರ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ನಮಗೆ ಯಾರಾದರೂ ಒಂದು ಗ್ಲಾಸಲ್ಲಿ ಏನೋ ಕೊಟ್ಟರು ನನಗೆ ಅಂತ ಅನ್ಕೊಳ್ಳೋಣ. ಅವಾಗ ಯಾರೋ ಬಂದು ಹೇಳಿದ್ರೆ, ಜ್ಯೋತಿ ಜ್ಯೋತಿ ಕುಡಿಬೇಡ, ಅದು ಕುಡಿಬೇಡ ಅದನ್ನು ಅಂತ. ಯಾಕೆ? ಅದರಲ್ಲೇನೋ ವಿಷ ಬಿದ್ದಿದೆ ಅಂತ ಹೇಳಿದ್ರೆ, ಸರಿ ಒಂದು ಸ್ವಲ್ಪ ಕುಡಿದು ನೋಡ್ತೇನೆ ಅಂತ ನೋಡ್ತೀವ? ಖಂಡಿತ ಇಲ್ಲ. ಖಂಡಿತವಾಗಿ ಯಾರಾದರೂ, ಅದು ಡೌಟೇ, ಬಿದ್ದಿದೆಯೋ ಇಲ್ಲೋ ಸರಿಯಾಗಿ ಗೊತ್ತಿಲ್ಲ, ಆದರೆ ಯಾರಾದರೂ ಆ ಸಂಶಯವನ್ನ ಅಲ್ಲಿ ಹಾಕಿದ್ರೋ ನನ್ನ ಮನಸ್ಸಿನಲ್ಲಿ, ಮತ್ತೆ ನನಗೆ ಅದು ಅದು ಕುಡ್ದೇನಾಗಬೇಕು, ನನಗೆ ಎಲ್ಲರೂ ವಿಷ ಇದ್ರೆ ಅಲ್ವೇ? ಅದೇ ಥರದಲ್ಲಿ ಕೆಟ್ಟದು ಇದೆ, ನನ್ನಲ್ಲಿ ದೋಷ ಇದೆ ಅಂತ ಗೊತ್ತಾದರೆ ಆದ್ರ ಬೇಡವೇ ಬೇಡ ನನಗೆ ಅದು. ಈ ಥರದ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು. ನಕಾರಾತ್ಮಕವಾದ ಭಾವನೆಗಳು ಬರ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ, ಇಷ್ಟವರೆಗೆ ಗೊತ್ತಾಗ್ತಿರ್ಲಿಲ್ಲ, ಅದರ ಹಿಂದೆ ಓಡ್ತಾ ಇದ್ದೆವು, ಈಗ ಹಾಗಾಗದೆ ಬರ್ತಾ ಇದೆ. ನೆಗೆಟಿವ್ ಥಾಟ್ ನನ್ನಲ್ಲಿ ಯಾಕೆ ಬರ್ತಾ ಇದೆ? ಬರಬಾರ್ದು. ಇದಕ್ಕೆ ನಾನೇನು ಮಾಡಬೇಕು? ಓಂ ನಮಃ ಶಿವಾಯ ಹೇಳ್ತೇನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಥರದ ಭಾವನೆಗಳನ್ನು ನನಗೆ ಕೊಡಬೇಡ ಭಗವಂತ, ನಾನು ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗಬೇಕಾಗಿದೆ, ನಿನ್ನನ್ನು ಪ್ರೀತಿಸಬೇಕಾಗಿದೆ. ಇದನ್ನ ಪ್ರಯತ್ನಪೂರ್ವಕವಾಗಿ ಮಾಡೋದಿಕ್ಕೆ ಹೆಸರು ವಿರಲ ಚಿಂತನ. ಭೇದ ಭಾವನೆಯಿಂದ ಹೀಗೆ ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗ್ತಾ ಸಾಗ್ತಾ, ಯಾವ ಭೇದ ಭಾವನೆ ಇಲ್ಲದೆ ಪವಿತ್ರವಾದ ಧ್ಯಾನ, ನೀನೇ ನಾನು, ನಾನೇ ನೀನು, ಇದು ಇನ್ನು ಕೂಡ ಊಹಿಸಿಕೊಳ್ತಾ ಇರುವಂತಹ ಘಟ್ಟದಲ್ಲಿದ್ದೇವೆ ನಾವು. ಅಂದ್ರೆ ಘಟ್ಟಕ್ಕೆ ತಲುಪಬೇಕು ನಾವು. ಆ ಘಟ್ಟಕ್ಕೆ ತಲುಪಬೇಕು ಅಂತಾದ್ರೆ ಅರುಣಾಚಲ ಶಿವ ಮತ್ತು ಭಗವಾನ್ ರಮಣ ಮಹರ್ಷಿಯ ಕರುಣಾ ಕಟಾಕ್ಷ ನಮಗೆಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರ ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ. ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ ನಮೋ, ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ ನಮೋ, ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ ನಮೋ, ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ ನಮೋ.
ओम श्री राम जय जय राम 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 ओम असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति शांतिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु हरि ओम।